ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿಯವರಿಗೆ, ಈ ಜ್ಞಾನವನ್ನ ಹಂಚಲಿಕ್ಕೆ ಅದ್ಭುತವಾದ ವೇದಿಕೆಯನ್ನ ಸೃಷ್ಟಿ ಮಾಡಿರುವ ಪರಮೋಚ್ಚ ಗುರುಗಳಿಗೆ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಇಡೀ ಜಗತ್ತಿನ ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್, ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಆತ್ಮಾಯಣ ಅಂತ ಹೇಳ್ಬಿಟ್ಟು, ಈ ಮೊದಲೆಲ್ಲ ತಿಳಿದಿದೀವಿ, ಮರಣ ಅನ್ನುವ ಭಯದಿಂದ ಹೊರ ಬರ್ಬೇಕು. ಒಂದ್ ಕಡೆ ಡಿ.ವಿ.ಜಿ ಅವರು ಹೇಳ್ತಾರೆ, ಯಾತ್ರಿಕರು ನಾವು ಈ ದಿವ್ಯ ಕ್ಷೇತ್ರದ ಈ ಲೋಕದಲ್ಲಿ ಛತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟೆ, ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿದೊಡೆ, ಪಾರು ಪಥ್ಯದವ ಮೆಚ್ಚುವನು ಮಂಕುತಿಮ್ಮ ಅಂತ ಹೇಳ್ಬಿಟ್ಟು, ನಾವು ಈ ಭೂಮಿ ಅಂತಕ್ಕಂಥ ದಿವ್ಯ ಕ್ಷೇತ್ರದಲ್ಲಿ ಒಂದು ಕ್ರಶ್ ಕೋರ್ಸ್ ತರಹ ಪಾಠವನ್ನ ಕಲಿಲಿಕ್ಕೆ ಬಂದಿದ್ದೇವೆ. ಈ ಭೂಮಿಯನ್ನ ಅಂತಕ್ಕಂಥ ನಾಟಕ ರಂಗದಲ್ಲಿ ಒಂದು ನಾಟಕವನ್ನ ಆಡಿ ಒಂದು ಅನುಭವವನ್ನ ಪಡ್ಕೊಳ್ಲಿಕ್ಕೆ ಬಂದಿದ್ದೇವೆ. ಈ ಜಗತ್ತಿಗೆ ಯಾತ್ರಿಕರಾಗಿ ಬಂದಿದ್ದೇವೆ. ನಾವಿಲ್ಲಿ ತಂಗಿರುವುದೊಂದು ಛತ್ರ ಅಂತ ತಿಳ್ಕೊಂಡಾಗ, ಈ ಛತ್ರದಲ್ಲಿ ಇರ್ಬೇಕಾದ್ರೆ ನಾವೆಲ್ಲ ಒಂದ್ ಕಡೆ ತಂಗಬೇಕಾದ್ರೆ ಅದರದೇ ಆದ ನಿಯಮಗಳು ಕೂಡ ಇರ್ತವೆ. ಅದಕ್ಕೆ ನಾವು ಬದ್ಧರಾಗಿರ್ಬೇಕಾಗ್ತದೆ. 3 ರಾತ್ರಿ ಅಂದ್ರೆ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ, ಇವು 3 ರಾತ್ರಿಗಳಿಗೆ ಹೋಲಿಕೆ ಮಾಡ್ತಾರೆ ಮಾಸ್ಟರ್ಸ್. ಅಲ್ಲಿ ತಂಗಿದ ನಂತರ ಛತ್ರದ ಮೇಲ್ವಿಚಾರಕನಾದ ಪಾರುಪತ್ಯದವನು ಬೇರೆ ಯಾತ್ರಿಕರಿಗೆ ಸ್ಥಳ ಬೇಕಾಗುತ್ತದೆ ಹೊರಡು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಡ್ತಾರೆ. ಅವರು ಇಲ್ಲಿ ಮೊದಲೇ ಸ್ಥಳ ಕಾಯ್ದಿರಿಸಿದ್ದಾರೆ, ಅವರು ಈಗ ಬರುವವರು ಇದ್ದಾರೆ, ಆದ್ದರಿಂದ ನೀನು ಹೊರಡಲೇಬೇಕು ಅನ್ನೋ ಆಜ್ಞೆಯನ್ನು ಕೂಡ ಮಾಡ್ತಾರೆ. ನಾವು ತಕ್ಷಣ ಹೊರಟರೆ ನಾವು ಪರಮಾತ್ಮನಿಗೆ ಮೆಚ್ಚುವಂತಹ ಜ್ಞಾನವನ್ನ ಪಡೆದಿದ್ದೀವಿ ಅಂತ ಅರ್ಥ. ಇಲ್ಲವಾದರೆ ನಾವು ಈ ದೇಹವನ್ನ ಬಿಡ್ಲಿಕ್ಕೆ ಹಿಂಸೆ ಪಡ್ತಾ ಇದೀವಿ, ನಾನು ಹೋಗಲ್ಲ ಅನ್ನೋ ಮೋಹಕ್ಕೆ ಒಳಪಟ್ಟಿದೀವಿ, ಈ ದೇಹವನ್ನ ಬಿಡೋ ಮೋಹದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಅಜ್ಞಾನದಲ್ಲಿ ಇದೀವಿ ಅಂತ ಅರ್ಥ. ಆ ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರನೇ ಈ ದೇಹವನ್ನ ತೊರೆದ ನಂತರವೂ ಕೂಡ ಜೀವನ ಇದೆ, ಬೇರೆ ಲೋಕಗಳಿವೆ, ಅಲ್ಲೂ ಕೂಡ ಇದಕ್ಕಿಂತ ಉತ್ತಮವಾದ ಜೀವನ ಇದೆ. ಆದ್ರೆ ಇಲ್ಲಿರುವಾಗ ನಮ್ಮ ಜೀವನವನ್ನು ಹೇಗೆ ಉನ್ನತ ಸ್ಥಿತಿಯಲ್ಲಿ ಕಾಯ್ದಿರಿಸಿಕೊಳ್ಳಬೇಕು ಅನ್ನೋ ಜ್ಞಾನವನ್ನ ನೀಡ್ಲಿಕ್ಕೋಸ್ಕರ ಪೀಟರ್ ರಿಷೆಲ್ಲೋ ಅವರು ಬರೆದಿರ್ತಕ್ಕಂಥ ಆತ್ಮಾಯಣ ಪುಸ್ತಕದ ಕನ್ನಡ ಅನುವಾದದ ಜೀವನ್ದಾರ್ ಕೇತಪ್ಪ ಸರ್ ಅವರಿಗೂ ಕೂಡ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಮಾಸ್ಟರ್ಸ್, ಈ ಜ್ಞಾನವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ನಾವು ಈ ಮೊದ್ಲೇ ಡೆಗ್ನಿ ಮತ್ತೆ ಅವರ ಪ್ರಿಯಕರಾದಂತಹ ಈ ಏನು ಸೂಕ್ಷ್ಮ ಲೋಕ ಪ್ರಯಾಣ ಮಾಡ್ತಕ್ಕಂಥ ವ್ಯಕ್ತಿ, ಅವರ ಭೇಟಿಯ ಅಲ್ಲಿವರೆಗಿನ ವಿಷಯಗಳನ್ನ ನಾವು ತಿಳಿದಿದ್ವಿ ಮಾಸ್ಟರ್ಸ್. ಈಗ ಅಲ್ಲಿಂದ ಮುಂದುವರಿಸ್ತಾ ಇದ್ದೀವಿ. ಡೆಗ್ನಿ ಈಗ ನನ್ನ ಮಿತ್ರನೆಡೆಗೆ ತಿರುಗಿ ತನ್ನ ಸಂಭಾಷಣೆಯನ್ನು ಮುಂದುವರಿಸಿದಳು. ಭಾರತೀಯ ಮಿತ್ರ ಏನಿತ್ತಲ್ಲ, ಇವರನ್ನ ಸೂಕ್ಷ್ಮ ಲೋಕ ಯಾನ ಮಾಡ್ಲಿಕ್ಕೆ ಕರ್ಕೊಂಡೋದಂತ ಮಿತ್ರ ಪೀಟರ್ ರಿಷೆಲ್ಲೋ ಅವರನ್ನ, ಆ ಪೀಟರ್ ರಿಷೆಲ್ಲೋ ಅವರ ಪ್ರೇಯಸಿಯಾದಂತ ಡೆಗ್ನಿಯನ್ನ ಭೇಟಿಯಾದಂತ ವಿಷಯಕ್ಕೆ ನಿಲ್ಸಿದ್ವಿ. ಇಲ್ಲಿ ಈ ದಿನ ಅಲ್ಲಿಂದ ಮುಂದುವರಿಸ್ತಾ ಇದ್ದೇನೆ ಮಾಸ್ಟರ್ಸ್. ಡೆಗ್ನಿ ಹೇಳ್ತಾಳೆ, ಈ ಭಾರತೀಯ ಮಿತ್ರನಿಗೆ, ತಾವು ಈಗ ತಾನೇ ಹೇಳಿದಂತೆ ನಾನು ಈಗ ಹೆನ್ರಿಗೆ ಸಹಾಯ ಮಾಡಬಲ್ಲೆ ಆಚಾರ್ಯರೇ, ಆದರೆ ಮೊದಲೇಕೆ ಇದು ಸಾಧ್ಯವಾಗಲಿಲ್ಲ? ನಾನಿಲ್ಲಿ ಬಂದ ಮೇಲೆ ಅದೆಷ್ಟು ಪ್ರಯತ್ನಿಸಿದರೂ ಕೂಡ ನಾನು ಅವನೊಂದಿಗೆ ಸಂಪರ್ಕವನ್ನು ಸಾಧಿಸುವುದು ಏಕೆ ಸಾಧ್ಯವಾಗಲಿಲ್ಲ? ನಾನು ಈ ಲೋಕದ ಮೊದಲ ವಲಯದಲ್ಲಿ ಇರುತ್ತಿರುವಾಗ ಇವನ ಮೇಲೆ ಪ್ರಭಾವ ಬೀರುವುದು ಏಕೆ ಸಾಧ್ಯವಾಗಲಿಲ್ಲ? ನನ್ನ ಮಿತ್ರನು ಉತ್ತರ ಕೊಡುವ ಮೊದಲೇ ನಾನು ನಡುವೆ ಬಾಯಿ ಹಾಕಿ ಹೇಳಿದೆ. ಅಂದ್ರೆ ನಾನು ಈತನನ್ನ ಮರಣ ನಂತರದೂ ಕೂಡ ಮೇಲಿರ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಮ್ಮ ಚರ್ಯೆಯನ್ನ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಅಂತ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ಗಮನಿಸ್ಬೇಕಾಗ್ತದೆ ಮಾಸ್ಟರ್ಸ್. ಮೊದಲೇನೆ ನಾನು ಈತನನ್ನ ಇಲ್ಲಿಗೆ ಕರೆತರ್ಲಿಕ್ಕೆ ನೋಡ್ದೆ. ನಾವ್ ಏನ್ ನಿದ್ರಾ ಸಮಯದಲ್ಲಿ ಸೂಕ್ಷ್ಮ ಲೋಕ ಯಾನ ಮಾಡಿ ಬರ್ತೀವಲ್ಲ ಮಾಸ್ಟರ್ಸ್, ಆ ಸಮಯದಲ್ಲಿ ಇವನನ್ನ ಜ್ಞಾನ ಕೊಡ್ಲಿಕ್ಕೆ ನೋಡಿದ್ರೆ, ಆದ್ರೆ ಅವಾಗೆಲ್ಲ ಆಗ್ಲೇ ಇಲ್ಲ. ಆಗ ನಾನಿನ್ನು ನನ್ನ ಸ್ತರ ಎಲ್ಲಿತ್ತು ಅಂದ್ರೆ ಮೊದಲನೇ ಸ್ತರದಲ್ಲಿದ್ದೆ. ಆದ್ರೆ ಈಗ ಮಾತ್ರ ಇವನನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯತೆ ಆಯ್ತು, ಏಕೆ ಅಂತ ಕೇಳಿದಾಗ ಈತನಿಗೆ ಸೂಕ್ಷ್ಮ ಲೋಕದ ಸ್ವಲ್ಪ ಜ್ಞಾನ ಗೊತ್ತಿದ್ರಿಂದ ಹೇಳ್ತಾನೆ, ನೀವಿಬ್ಬರು ಪರಸ್ಪರ ಮೊದಲೇ ಪರಿಚಿತರೇ. ನೀನು ನನ್ನ ಮಿತ್ರನನ್ನು ಆಚಾರ್ಯ ಎಂದು ಸಂಬೋಧಿಸಿದೆ. ನಾನು ಇತ್ತೀಚೆಗೆ ಅವನನ್ನ ಎಷ್ಟೋ ಸಲ ಭೇಟಿಯಾಗಿದ್ದಾನೆ, ಆದರೆ ಅವನು ಒಮ್ಮೆಯೂ ಈ ಹೆಸರನ್ನ ನನಗೆ ಹೇಳಲಿಲ್ಲ. ನಿನ್ನ ಹೆಸರು ಆಚಾರ್ಯ ಎಂದು ಇದೆ ಏನು ಅಂತ ಭಾರತೀಯ ಮಿತ್ರನನ್ನ ಪ್ರಶ್ನಿಸ್ತಾರೆ. ಅಲ್ಲೂ ಕೂಡ ಆಚಾರ್ಯ ಅಂತ ಕರೆದ್ರಲ್ಲ, ಯಾಕೆ ಇವ್ರು ನಿನಗೆ ಮೊದ್ಲೇ ಪರಿಚಯ ಇತ್ತ ಅಂತ ಕೇಳಿದಾಗ, ಹೌದು ಮತ್ತೆ ಇಲ್ಲ, ಅಲ್ಲಿ ಯಾವುದೇ ದ್ವಂದ್ವಾರ್ಥ ಇರಲ್ಲ.
ಹೌದು ಅನ್ಕೊಂಡ್ರೆ ಹೌದು, ಇಲ್ಲ ಅನ್ಕೊಂಡ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ನನ್ನ ಭಾರತೀಯ ಮಿತ್ರನು ಹೇಳಿದನು, ಇದು ನನ್ನ ಹೆಸರಿನ ಒಂದು ಅಂಶವಾಗಿದೆ. ಈ ಜಗತ್ತಿನಲ್ಲಿ ನನ್ನೊಂದಿಗೆ ಸಂಪರ್ಕ ಹೊಂದಿದವರು ಸಾಮಾನ್ಯವಾಗಿ ನನ್ನನ್ನ ಇದೇ ಹೆಸರಿನಿಂದ ಕರೆಯುತ್ತಾರೆ. ನಮ್ಮ ಕೆಲಸಕ್ಕೆ ಇಷ್ಟು ಸಾಕು, ಬೇಕೆಂದರೆ ನೀನು ನನ್ನನ್ನು ಇದೇ ಹೆಸರಿನಿಂದ ಕರೆಯಬಹುದು. ಅಂದ್ರೆ ಇಲ್ಲಿ ಬರ್ತಕ್ಕಂಥವ್ರು ಅಜ್ಞಾನದಲ್ಲಿರುವಾಗ ಅವರಿಗೆ ಜ್ಞಾನವನ್ನ ಕೊಡ್ತಕ್ಕಂಥ ಕೆಲಸ ಇವ್ರದ್ದಾಗಿದ್ದರಿಂದ ಇವರನ್ನ ಆಚಾರ್ಯ ಎಂದು ಸಂಬೋಧಿಸ್ತಾ ಇದ್ರು. ಅದಕ್ಕೋಸ್ಕರ ನಿನಗೆ ಇವತ್ತು ತಿಳಿತಲ್ಲ, ನೀನು ಕೂಡ ಆಚಾರ್ಯ ಎಂದನೇ ಸಂಬೋಧಿಸ್ಬೋದು ಅಂತ ಹೇಳ್ತಾರೆ ಮಾಸ್ಟರ್ಸ್. ನಿನಗೆ ಹೆನ್ರಿಯೊಂದಿಗೆ ಸಂಪರ್ಕ ಸಾಧಿಸುವುದು ಸಾಧ್ಯವಾಗಲಿಲ್ಲ, ಆದರೆ ಹೆನ್ರಿ ನಿನಗೆ ಹಾಗಾಯಿತೆ? ನೆನಪಿಟ್ಟುಕೊಳ್ಳಿ, ಮೊಟ್ಟ ಮೊದಲನೆಯ ಸಲ ನಿಮ್ಮನ್ನು ನಾನು ಈ ಹೆಸರುಗಳಿಂದ ಕರೆಯುತ್ತಿದ್ದೇನೆ, ಏಕೆಂದರೆ ಆಧ್ಯಾತ್ಮಿಕ ಅರ್ಥದಲ್ಲಿ ಹೆನ್ರಿ ಇನ್ನೂ ಜಾಗೃತನಾಗಿರಲಿಲ್ಲ. ಅಂದ್ರೆ ಈ ಭೂಲೋಕವಾಸಿಯಾದಂತ ಹೆನ್ರಿ, ಏನು ನಾವು ತಿಳಿದಿದೀವಲ್ಲ, ಪೀಟರ್ ರಿಷೆಲ್ಲೋ ಅವರು, ಅವ್ರಿಗೆ ಅಲ್ಲಿ ಹೆನ್ರಿ ಅಂತ ಕರಿತಾ ಇದ್ದಾರೆ. ನೀನು ಜಾಗೃತನಾಗಿರಲಿಲ್ಲ. ಡೆಗ್ನಿ ಜಾಗೃತಳಾಗಿದ್ಲು, ಸೂಕ್ಷ್ಮ ಲೋಕದಲ್ಲಿ ಉನ್ನತ ಸ್ಥಾಯಿಯಲ್ಲಿದ್ಲು, ಆದ್ರೆ ಆ ಸ್ಥಾಯಿಯನ್ನ ನೀನಿನ್ನೂ ತಲುಪಿರ್ಲಿಲ್ಲ. ಅದಕ್ಕೋಸ್ಕರ ಆತನನ್ನ ನೀನು ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ತಿಳಿಸ್ತಾ ಇದ್ರು. ಅದರಿಂದಾಗಿ ಶರೀರದಿಂದ ಹೊರ ಬಂದ ಮೇಲೆ ಅವನು ಏನು ಮಾಡಿದ್ದಾನೆನ್ನುವುದು ಅವನಿಗೆ ಏನು ನೆನಪಿಲ್ಲ. ಒಂದೋ ಎರಡು ಕನಸುಗಳು ಅವನಿಗೆ ಕಾಣಿಸಿವೆಯಾದರೂ ಅವು ಕೂಡ ಅರ್ಧಂಬರ್ಧ ಮತ್ತು ಮಸ್ಕಾಗಿ, ಏಕೆಂದರೆ ಮತ್ತೊಮ್ಮೆ ಅವನು ಶರೀರದಿಂದ ಹೊರ ಬಂದಾಗ ಏನು ಮಾಡಬೇಕೆಂಬ ಕುರಿತು ಅವನೆದುರು ಸ್ಪಷ್ಟ ಯೋಜನೆ ಇರಲಿಲ್ಲ. ನಾವು ಯಾಕೆ ಜಾಗೃತ ಅವಸ್ಥೆಯಲ್ಲಿ ಜೀವಂತ ಇರುವಾಗ್ಲೇನೆ ನಾವು ಯಾವ ಕೆಲಸ ಮಾಡ್ತೀವೋ ಅದರ ಮೇಲೆ ಎಚ್ಚರಿಕ ಸ್ಥಿತಿಯಲ್ಲಿ ಇರಬೇಕು. ಏನ್ ಮಾಡ್ತಾ ಇದೀವೋ ಆ ಕೆಲಸದಲ್ಲೇ ಇರ್ಬೇಕು. ಯಾಕೆ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ ಇದು ತುಂಬಾ ಉಪಯೋಗಕ್ಕೆ ಬರ್ತದೆ. ಸೂಕ್ಷ್ಮ ಲೋಕಯಾನ ಈ ಮರಣ ನಂತರದ ಜೀವನ ಸಾಗಿಸ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಕಲೆಗಳನ್ನೆಲ್ಲ ಈ ದೇಹದಲ್ಲಿ ಇರುವಾಗ್ಲೇ ಕಲಿಬೇಕಾಗಿದೆ. ಅದಕ್ಕೋಸ್ಕರ ಎಚ್ಚರ ಸ್ಥಿತಿಯಲ್ಲಿ ಇರಬೇಕು, ಪ್ರಜ್ಞಾ ಸ್ಥಿತಿಯಲ್ಲೇ ಇರ್ಬೇಕು ಅಂತ ತಿಳಿಸ್ತಾರೆ ಮಾಸ್ಟರ್ಸ್. ಅವನಿಗೆ ಮೊದಲನೇದೆಲ್ಲ ಕೆಲವು ದಿನಗಳ ಹಿಂದೆ ನೀನು ನಡೆಸಿದ ಮಾತುಕತೆಯೆಲ್ಲ ನೆನಪಿರಬಹುದು ಎಂದು ನೀನು ಭರವಸೆ ಹೊಂದಿದ್ದೆ. ಆದರೆ ಅವನು ಜಾಗೃತನಾಗಿರಲು ಇಲ್ಲವಾದ ಕಾರಣ ಅವನು ಸಪ್ಪಗೆ ಮತ್ತು ಕಳೆಗುಂದಿದಂತೆ ಇದ್ದನು. ನೀನೇನೋ ಮಾತುಕತೆ ನಡೆಸಿದೆ, ಆದ್ರೆ ಅವನಿಗೆ ಅದು ಕನಸಿನಂತೆ, ಏನೋ ಒಂದು ಕನಸು ಬಿದ್ದು ಮಾಯವಾದಂತೆ ಅನಿಸ್ತತೆ. ಅದ್ಯಾವುದು ಕೂಡ ಅವನಿಗೆ ನೆನಪಿಲ್ಲ. ಆದ್ದರಿಂದ ಅವನು ಸಪ್ಪಗಿದ್ದ. ಅಂದ್ರೆ ಸಂತೋಷ ಅಂತಕ್ಕಂಥದ್ದು ಒಳಗಿಂದ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ನಾವು ಆನಂದಮಯ ಸ್ಥಿತಿಯನ್ನೇ ಕಾಪಾಡ್ಕೋಬೇಕು. ಯಾಕೆ ಅಂತ ಹೇಳಿದಾಗ ನಾವು ನಮ್ಮೊಳಗೆ ಪಯಣ ಬೆಳೆಸಿದಾಗ ಅದು ತಂತಾನೆ ಹೊರ ಬರ್ತಕ್ಕಂಥದ್ದು. ನಾವು ಸಪ್ಪಗೆ ಹಿಂದಿನದನ್ನ ನೆನಪಿನಲ್ಲೆಲ್ಲ ಇಟ್ಕೊಂಡು ಕಳೆಗುಂದಿದ ಮುಖವನ್ನ ಹೊಂದಿರಬಾರದು. ಹಿಂದಿನ ನೆನಪನ್ನ ಬಿಡಬೇಕು ಅನ್ನೋದು ಇದೇ ಉದ್ದೇಶಕ್ಕೆ ಮಾಸ್ಟರ್ಸ್. ಅದಕ್ಕಾಗಿ ಅವನಿಗೆ ತನ್ನ ಪ್ರಿಯ ಚಾರ್ಲ್ಸನ ಮೃತ್ಯುವಿನಂತಹ ಒಂದು ಆಘಾತದ ಅವಶ್ಯಕತೆ ಇತ್ತು. ಆದ್ರೆ ನಾವು ಅವನನ್ನ ಜ್ಞಾನಕ್ಕೆ ತರಬೇಕಾದ್ರೆ ಇವನಿಗೆ ಅವನ ತಮ್ಮನ ಮರಣದ ಅವಶ್ಯಕತೆ ಇತ್ತು. ಯಾಕಂದ್ರೆ ಅದರಿಂದ ಅವನು ತುಂಬಾ ದುಃಖಿತನಾಗಿ, ಯಾವುದೇ ಆಗ್ಲಿ ಅತಿ ಆದಾಗ ಅದರಿಂದ ಹೊರಬರ್ಲಿಕ್ಕೆ ಸಾಧ್ಯತೆ ಇದೆ. ಆ ದುಃಖದ ಅವಶ್ಯಕತೆ ಇತ್ತು. ಅದರಿಂದ ಅವನು ಏನ್ ಮಾಡ್ದ, ಮೃತ್ಯುವಿನಂತ ಆಘಾತಕ್ಕೆ ಒಳಗಾಗುವ ಅವಶ್ಯಕತೆ ಇದ್ದದ್ರಿಂದ ಆಮೇಲೆ ಅವನು ಬೆಳಕನ್ನು, ದಿವ್ಯ ಜ್ಞಾನವನ್ನು ಬಯಸಿದನು. ನಾನು ಇದರಿಂದ ಹೊರಬೇರ್ಬೇಕು ಅನ್ನೋ ಭಾವನೆ ಬರಬೇಕು ಅಂದ್ರೆ, ಅತಿಯಾದ ದುಃಖ ಉಂಟಾದಾಗ ನಾನು ಇದರಿಂದ ಹೊರ ಬರ್ಬೇಕು ಅಂತ ತನ್ನಿಂದ ತಾನೇ ಅಂತರಾರ್ಥದಲ್ಲಿ ಮೂಡ್ಬೇಕು ಒಂದು ಭಾವನೆ. ಆಗ ಮಾತ್ರ ನಾವು ದಿವ್ಯ ಬೆಳಕನ್ನ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಈ ಧ್ಯಾನಕ್ಕೆ ಬಂದಿದೀವಿ ಅಂತ ಅಂದ್ರೆ ಅವ್ರೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನನ್ಗೇನೋ ವಸ್ತನ್ನ ಹುಡುಕಬೇಕು, ನನ್ಗೇನೋ ವಸ್ತೊಂದು ಕಂಡಿಡಿಬೇಕು, ನನಗೆ ಇದಲ್ಲ ಜೀವನ, ಇದನ್ನು ಹೊರತಾದದ್ದು ಏನೋ ಇದೆ ಅಂತಕ್ಕಂಥ ನಮ್ಮ ಹುಡುಕಾಟ ಪ್ರಾರಂಭ ಆದಾಗ ಮಾತ್ರ ಈ ಧ್ಯಾನ ಪ್ರತಿಯೊಬ್ಬರಿಗೂ ಸಿಕ್ಕಿರ್ತದೆ ಮಾಸ್ಟರ್ಸ್. ಅದಕ್ಕಾಗಿ ಪೆಟ್ಟು ಬೀಳುವುದು ಅವಶ್ಯವಿತ್ತು. ಏಕೆಂದರೆ ಇಂಥ ಪೆಟ್ಟಿನಿಂದಲೇ ಏನಾದರೂ ಹೊಸದನ್ನು ಕಲಿಯುವ ಬಯಕೆ ಉತ್ಪನ್ನವಾಗುತ್ತದೆ. ನಮಗೇನೇ ಕಷ್ಟ ಯಾಕೆ ಬರ್ತದೆ ಅಂದ್ರೆ ಮಾಸ್ಟರ್ಸ್, ನಾವು ಇನ್ನೂ ಉನ್ನತವಾದದ್ದನ್ನ ಏನೋ ಪಡೆಯೋ ಅಂತ ಒಂದು ಸದಾವಕಾಶ ಇದೆ ಅಂತ ತಿಳಿಬೇಕು. ಶಿಕ್ಷೆ ಅಲ್ಲ ಶಿಕ್ಷಣ ಅಂತ ಹೇಳ್ಬಿಟ್ಟು, ಮನುಷ್ಯನಿಗೆ ಪಡೆಯುವ ಇಚ್ಛೆ ಇದ್ದರೆ ಏನು ಬೇಕಾದ್ರೂ ಪಡೆಯಬಲ್ಲ. ಆ ಇಚ್ಛೆ ಬರ್ಬೇಕಷ್ಟೆ. ನಾವು ಇದನ್ನ ಪಡಿಬೇಕು ಅನ್ನೋ ಒಂದು ಸದಾ ಇಚ್ಛೆ ಇದ್ದಾಗ ನಾವು ಏನನ್ ಬೇಕಾದ್ರೂ ಪಡಿಲಿಕ್ಕೆ ಸಾಧ್ಯತೆ ಇದೆ. ಬಾಗಿಲನ್ನು ತಟ್ಟು, ಬಾಗಿಲು ತೆರೆದುಕೊಳ್ಳುತ್ತದೆ. ಹಾಗೆ ಬೇಡು, ಅದು ನಿನಗೆ ದೊರೆಯುತ್ತದೆ. ಬಾಗಿಲನ್ನು ತಟ್ಟಿದಾಗ ಬಾಗಿಲು ತೆರೆದುಕೊಳ್ಳುತ್ತದೆ. ನಾವು ನನಗಿಂತದೇ ಬೇಕು ಅಂತ ಬೇಡಿದಾಗ ಅದು ಸಿಗುತ್ತದೆ ಎಂದು ಪರಮ ಗುರುಗಳು ಯೇಸು ಕ್ರಿಸ್ತನು ಹೇಳಿರುವುದು ಪರಮ ಸತ್ಯ ಆಯ್ತು. ನಾವು ಇದನ್ನ ತಿಳಿತಾ ಇದೀವಿ ಮಾಸ್ಟರ್ಸ್. ನಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸಿ ನಾವು ಅದು ಬಾಗಿಲನ್ನು ತಟ್ಟತಕ್ಕಂಥ ವಿಷಯ ಆದ್ರೆ ಆನಂತರ ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ಕೋತಾ ಇದೀವಿ. ನನಗೆ ಇಂಥದ್ದು ಬೇಕು, ಆಗಿದೆ,
ನನ್ನ ಬಳಿ ಅದು ಇದೆ ಅಂತಕ್ಕಂಥ ಭಾವನೆಯನ್ನ ಹೊಂದಿದಾಗ ನಾವು ಅದನ್ನ ಪಡಿಲಿಕ್ಕೆ ಅರ್ಹರಾಗ್ತೀವಿ ಅಂತ ಹೇಳ್ಬಿಟ್ಟು, ಡೆಗ್ನಿ ನೀನು ನಮ್ಮೊಡನೆ ಬರುವೆಯಾ ಅಂತ ಹೇಳ್ಬಿಟ್ಟು ಪ್ರಯಾಣ ಮುಂದುವರಿಸ್ತಾರೆ ಅವಶ್ಯಕವಾಗಿ ಎಂದು ಡೆಗ್ನಿ ಹೇಳಿದರು. ನನ್ನ ಸೀಮಿತ ಜ್ಞಾನದ ಕಾರಣದಿಂದ ಇಲ್ಲಿಯವರೆಗೆ ನನಗೆ ತಲುಪಲು ಸಾಧ್ಯವಾಗದಂತಹ ಸ್ಥಳಗಳಿಗೆ ನಿಮ್ಮ ಸಹಾಯ ಮತ್ತು ಜ್ಞಾನದ ಬಲದಿಂದ ಬಲ್ಲೆನೆಂಬುದನ್ನು ನಾನು ಬಲ್ಲೆ ಎಂದು ಹೇಳ್ತಾರೆ. ನನ್ನದು ಸೀಮಿತ ಜ್ಞಾನ, ಅದರಿಂದ ಎಲ್ಲೆಲ್ಲಿ ತಲುಪಕ್ಕಾಗಿಲ್ವೋ ಅಲ್ಲೆಲ್ಲನೂ ಕೂಡ ನಿಮ್ಮ ಅಪರಿಮಿತ ಜ್ಞಾನದಿಂದ ತಲುಪಬಹುದು ಅಂತ ನಾನು ತಿಳಿದಿದ್ದೀನಿ ಅಂತ ಹೇಳಿ ಪೀಟರ್ ರಿಷೆಲ್ ಅವರು ಹೇಳಿದಾಗ, ಎಲ್ಲಕ್ಕಿಂತ ಮೊದಲು ನಿನ್ನ ಗಡಿಯಾರದತ್ತ ನೋಡಿಕೊಳ್ಳು ಎಂದು ಆಚಾರ್ಯನು ನನಗೆ ಹೇಳಿದನು. ಈತ ಸೂಕ್ಷ್ಮ ಪ್ರಯಾಣ ಬಂದಿದ್ದರಿಂದ ಬೆಳಗಾಗದ್ರೊಳಗೆ ನೀನು ನಿನ್ನ ದೇಹವನ್ನ ತಲುಪಬೇಕಾಗಿದೆ, ಆದ್ದರಿಂದ ನೀನು ಸಮಯವನ್ನು ಗಮನಿಸ್ತಾ ಇರು ಅಂತ ಎಚ್ಚರಿಸ್ತಾರೆ ಮಾಸ್ಟರ್ಸ್. ಹೊರಬಂದು ಎಷ್ಟು ಗಂಟೆಗಳಾದವು ಎಂಬುದನ್ನು ನೋಡಿಕೊಳ್ಳು. ನಾನು ನೋಡಿಕೊಂಡೆ, ಗಡಿಯಾರದಲ್ಲಿ ಎಲ್ಲ ಮಸುಕಾಗಿ ಕಾಣುತ್ತಿತ್ತು. ಈಗ ಸಮಯ ಎಷ್ಟಾಗಿರಬಹುದೆಂದು ಊಹಿಸಿಕೊಳ್ಳಲು ಪ್ರಯತ್ನಿಸಿದೆ. ಪ್ರತಿ ಸಲವೂ ನನ್ನ ಆಲೋಚನೆಯ ಜೊತೆಗೆ ಗಡಿಯಾರದ ಮುಳ್ಳುಗಳ ಸ್ಥಿತಿಯೂ ಕೂಡ ಬದಲಾಗತೊಡಗಿತು. ನನಗೆ ಗೊತ್ತಿಲ್ಲ, ಗಡಿಯಾರದ ಮುಳ್ಳುಗಳು ನನ್ನ ವಿಚಾರಗಳಿಗೆ ಅನುಸಾರವಾಗಿ ಸ್ಥಾನ ಪಲ್ಲಟಗೊಳ್ಳತೊಡಗಿವೆ ಎಂದು ನಾನು ಹೇಳಿದೆ. ಅದಕ್ಕೆ ಆಚಾರ್ಯನು ಹೀಗೆ ಹೇಳಿದನು, ಸರಿಯಾಗಿ ಹೇಳಿದೆ. ಈಗ ನೀನು ಈ ಜಗತ್ತಿನ ಗಡಿಯಾರವನ್ನು ನೋಡುತ್ತಿಲ್ಲ, ನಿನ್ನ ಮಣಿಕಟ್ಟಿನಲ್ಲಿ ಕಟ್ಟಿದಂತ ಕಾಲ್ಪನಿಕ ಗಡಿಯಾರವನ್ನು ನೀನು ನೋಡುತ್ತಿರುವೆ. ನಿನಗೆ ಗಡಿಯಾರ ಕಟ್ಟಿಕೊಳ್ಳುವ ಅಭ್ಯಾಸವಿದೆ. ನಿನಗೆ ಸಮಯ ಬೇಕೆಂದೆನಿಸಿದಾಗಲೆಲ್ಲ ಒಮ್ಮೆಲೆ ನಿನ್ನ ಮಣಿಕಟ್ಟನ್ನು ಮೇಲೆತ್ತಿವೆ. ನಿಜವಾದ ಸಂಗತಿ ಏನೆಂದರೆ, ನೀನು ಮಣಿಕಟ್ಟಿನ ಮೇಲೆ ಗಡಿಯಾರದ ಕಲ್ಪನೆ ಮಾಡಿಕೊಳ್ಳುವೆ, ಆದ್ದರಿಂದ ಅದು ನಿನಗೆ ಕಾಣಿಸುತ್ತದೆ. ಮೇಲಾಗಿ ಇದು ಕಲ್ಪನಾ ಜಗತ್ತು. ಒಂದು ಕ್ಷಣದಲ್ಲಿ ಆಲೋಚಿಸಿದುದು ಅದು ಕೇವಲ ಕ್ಷಣ ಮಾತ್ರವೇ ಇರುತ್ತದೆ. ಸ್ವಲ್ಪ ತಾಳು, ಈಗ ನಾನೇ ಸಮಯವನ್ನು ತಿಳಿದುಕೊಳ್ಳುವೆ. ನಿನ್ನ ಶರೀರ ಇರುವಲ್ಲಿ ಸಮಯ ಎಷ್ಟಾಗಿದೆ ಹಾಗೂ ಇನ್ನು ಎಷ್ಟು ಸಮಯದಲ್ಲಿ ನಿನಗೆ ಮರಳಿ ತಲುಪಬೇಕು ಎಂಬುದನ್ನು ನಾನೇ ತಿಳಿದುಕೊಳ್ಳ ಬಯಸುವೆ. ನಮಗೆಲ್ಲರಿಗೂ ಒಂದು ಅಭ್ಯಾಸ ಇದೆ, ಸಮಯ ಎಷ್ಟಾಗಿದೆ ಅಂದ ತಕ್ಷಣ ಎಡಗೈ ಮಣಿಕಟ್ಟನ್ನ ನಮ್ಮ ಕಣ್ಣೆದುರಿಗೆ ತಂದು ಸಮಯವನ್ನ ನೋಡ್ತಕ್ಕಂಥದ್ದು. ಅದು ಭೌತಿಕ ಜಗತ್ತು, ಇದು ನೀನಿರ್ತಕ್ಕಂಥದ್ದು ಸೂಕ್ಷ್ಮ ಜಗತ್ತು. ಅದನ್ನ ನೋಡ್ಲಿಕ್ಕೆ ಇಲ್ಲಿ ನಿನ್ನ ಮಣಿಕಟ್ಟನ್ನು ಎತ್ತುವ ಅವಶ್ಯಕತೆ ಇಲ್ಲ, ನಾನೇ ನೋಡ್ತೇನೆ ಅಂತ ಹೇಳ್ಬಿಟ್ಟು ಭಾರತೀಯ ಮಿತ್ರ ತಿಳಿಸ್ತಾರೆ ಮಾಸ್ಟರ್ಸ್. ಮಾತು ಮುಗಿಯುತ್ತಿದ್ದಂತೆ ಅವನು ಗಾಳಿಯಲ್ಲಿ ವಿಲೀನನಾದನು. ನಾನು ಈ ದಿಗಿಲಿನಿಂದ ಹೊರಬರುವ ಮುನ್ನವೇ ಅವನು ಮರಳಿ ಬಂದು ನನ್ನ ಪಕ್ಕದಲ್ಲಿ ನಿಂತುಕೊಂಡನು ಸಮಯವನ್ನ ನೋಡ್ಲಿಕ್ಕೆ. ಮತ್ತೆ ಅವನು ಮಾತು ಮುಂದುವರಿಸಿದನು, ನಾನು ನಿನ್ನ ಶರೀರದ ಬಳಿ ಹೋಗಿದ್ದೆನು. ಕೊಲಂಬೋದಲ್ಲಿ ನಿದ್ರಿಸುತ್ತಿರುವ ನಿನ್ನ ಶರೀರದ ಮಣಿಕಟ್ಟಿನಲ್ಲಿ ಕಟ್ಟಿರುವ ಗಡಿಯಾರದಲ್ಲಿ 11:30 ಆಗಿರುವ ಸಮಯವನ್ನು ತೋರಿಸುತ್ತದೆ ಅಂತ ಹೇಳ್ತಾರೆ. ಒಂದು ಕ್ಷಣ ಮಾಯವಾಗಿದ್ದಾಗ ಕೊಲಂಬೋದಲ್ಲಿ ನಿನ್ನ ಭೌತಿಕ ಶರೀರದ ಬಳಿ ಹೋಗ್ಬಂದೆ ನಾನು, ಆ ಗಡಿಯಾರದಲ್ಲಿ 11:30 ತೋರಿಸ್ತಾ ಇತ್ತು ಅಂತ ಹೇಳ್ತಾರೆ. ಇದರ ಅರ್ಥ, ನನ್ನ ಗಡಿಯಾರ ನಿಂತು ಹೋಗಿರಬೇಕು, ಏಕೆಂದರೆ ನಾವು ಇಲ್ಲಿ ಬಂದು ಎಷ್ಟೋ ಗಂಟೆಗಳಾಗಿರಬಹುದೆಂದು ನನಗೆ ಅನ್ನಿಸುತ್ತಿದೆ. ಕೇವಲ 1.5 ಗಂಟೆ ಅಷ್ಟೇ ಆಗಿರಬಹುದೆಂದು ಅನ್ನಿಸ್ತಾ ಇಲ್ಲ. 10 ಗಂಟೆಗೆ ಬಿಟ್ಟಿದ್ರಿಂದ ನಾನು ಇಲ್ಲಿ ಬಂದು 1.5 ಗಂಟೆ ಅಷ್ಟೇ ಆಗಿರೋದು ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ಭೌತಿಕ ಜಗತ್ತಿನಲ್ಲಿ ಸಮಯ ಒಂದು ರೀತಿಯಾಗಿ ತೋರಿಸಿದರೆ ಸೂಕ್ಷ್ಮ ಜಗತ್ತಿನಲ್ಲಿ ಇನ್ನೊಂದು ರೀತಿಯಾಗಿ ತೋರುತ್ತದೆ ಎಂಬುದನ್ನು ನೀನು ಬಹುಬೇಗನೆ ತಿಳಿದುಕೊಳ್ತೀಯ. ನಾನು ಇಲ್ಲಿಂದ ಬಂದು ಕೇವಲ 1.5 ಗಂಟೆ ಆಗಿದೆ ಎಂಬುದೇನೋ ನಿಜ. ಇದಲ್ಲದೆ ಇನ್ನೂ ಒಂದು ಮಾತನ್ನು ನೀನು ತಿಳ್ಕೋಬೇಕಾಗಿದೆ. ಅದೇನೆಂದರೆ, ಭೌತಿಕ ಜಗತ್ತಿನ ಇಷ್ಟೊಂದು ಅಲ್ಪ ಸಮಯದಲ್ಲಿ ನೀನು ಎಷ್ಟೊಂದು ಪಡೆದುಕೊಂಡಿರುವೆ ಎಂಬುದನ್ನು ನಾಳೆ ನೀನು ನಿನ್ನ ಅನುಭವಗಳನ್ನ ಬರೆಯುವಾಗ ತಿಳಿದುಕೊಳ್ಳುವೆ. ಅಥವಾ ಈಗೂ ಆಗಬಹುದು. ಬೆಳಗ್ಗೆ 6 ಗಂಟೆಗೆ ನಿದ್ರೆಯಿಂದ ಎಚ್ಚರವಾದಾಗ ಇನ್ನೂ ಸಮಯವಿದೆ, ಇನ್ನೂ 1 ಗಂಟೆ ಆರಾಮಾಗಿ ಮಲಗಬಹುದು ಎಂದುಕೊಂಡು ಮಗ್ಗುಲು ಬದಲಿಸಿ ಮತ್ತೆ ಮಲಗಿಕೊಳ್ಳುವೆ. ಆಗ ದೀರ್ಘವಾದ ಗೊಂದಲಮಯ ಕನಸನ್ನು ನೋಡತೊಡಗಿದಾಗ ಇಡೀ ದಿನ ಕಳೆದಂತೆ ಅನ್ನಿಸುತ್ತದೆ. ಕಣ್ತೆರೆದಾಗ ಅರೆ, ಇನ್ನು ಕೇವಲ 20 ನಿಮಿಷಗಳೇ ಕಳೆದಿವೆ ಎಂದು ನಿನಗೆ ಗೊತ್ತಾಗಬಹುದು. ಇಂಥ ಅನುಭವ ಸಾಕಷ್ಟು ಜನರಿಗೂ ಕೂಡ ಆಗಿರ್ತದೆ, ನಿಮ್ಮೆಲ್ಲರಿಗೂ ಸಹ. ಇದು ಇಲ್ಲಿ ವಾಸ್ತವಿಕತೆ ಆಗಿದೆ. ಕೆಲವೊಂದ್ಸತಿ ಇನ್ನೊಂದು ಗಂಟೆ ಮಲಗ್ಬಿಡೋಣ ಅಂತ ಮಲಗಿದಾಗ ಮತ್ತೆ ಏನೋ ಒಂದು ಕನಸು ಬೀಳ್ತದೆ. ಎಷ್ಟೋ ಹೊತ್ತಾಯ್ತಲ್ಲ ನಾನು ಮಲಗಿ, ಗಂಟೆ ದಾಟ್ತೇನೋ ಅಂತ ನೋಡಿದಾಗ ಇನ್ನು ಕೆಲವೇ 20 ನಿಮಿಷ ಅಷ್ಟೇ ಮಲಗಿ ಆಗಿರ್ತದೆ. ಈ ಅನುಭವನೂ ಆಗ್ತದೆ. ಏಕೆಂದರೆ ಸಮಯ ಎನ್ನುವಂತ ಯಾವುದೇ ವಸ್ತು ಸೂಕ್ಷ್ಮ ಜಗತ್ತಿನಲ್ಲಿ ಇಲ್ಲ. ನಾವು ಡೆಗ್ನಿಯ ಕೋಣೆಯಿಂದ ಹೊರಬಂದು ಮೆಟ್ಟಿಲುಗಳನ್ನು ಇಳಿದು ದೊಡ್ಡ ಹಾಲ್ನಲ್ಲಿ ಆಯ್ದು ಅಲ್ಲಿಂದ ಗಾರ್ಡನ್ ನಲ್ಲಿ ಬಂದೆವು. ಅಲ್ಲಿ ಯಾರೂ ಇರಲಿಲ್ಲ. ಒಬ್ಬನು ಮಾತ್ರ ಅಧ್ಯಯನಕ್ಕಾಗಿ ಅಕಾಡೆಮಿ ಹತ್ರ ಹೊರಟಿದ್ದನು. ಅಲ್ಲೆಲ್ಲ ಸಂಗೀತ ಅಕಾಡೆಮಿ,
ಚಿತ್ರಕಲಾ ಅಕಾಡೆಮಿ ಎಲ್ಲವೂ ಇರ್ತಾ ಇದ್ವು ಅಂತ ಹೇಳಿದ್ವಲ್ಲ ಮಾಸ್ಟರ್ಸ್, ಈ ಹಿಂದೆ ತಿಳಿದಿದೀವಿ. ಅಂತ ಅಕಾಡೆಮಿ ಹತ್ರ ಹೊರಟಂತ ಒಬ್ಬ ವ್ಯಕ್ತಿ ಕಾಣಿಸಿದ. ಅವನ ಬಗಲಲ್ಲಿ ಒಂದು ಬಟ್ಟೆಯ ಚೀಲವಿತ್ತು, ಅದರೊಳಗೆ ಬಹುಶಃ ಕೊಳಲು ಇತ್ತು. ಅಲ್ಲಿಂದ ಹಾಯ್ದು ಹೋಗುವಾಗ ಅವನು ಮುಗುಳ್ನಕ್ಕನು, ಆದರೆ ಮಾತನಾಡಲಿಲ್ಲ. ಗಂಧರ್ವ ದೇವತೆಗಳು ಅರಣ್ಯದಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭಕ್ಕೆ ನಾವು ಬರಬೇಕೆಂದು ಕೂಡ ಅವನು ಬಯಸಿದ್ದನೆಂದು ಆಚಾರ್ಯನು ನನಗೆ ತಿಳಿಸಿದನು. ಅಂದ್ರೆ ಆತನ ನಗೆಯಲ್ಲಿ ಒಂದು ಅರ್ಥ ಇದೆ. ನಾವೆಲ್ಲರೂ ಕೂಡ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಡೀತಕ್ಕಂತಹ ಗಂಧರ್ವ ದೇವತೆಗಳ ಮುಖೇನ ನಡೀತಕ್ಕಂತಹ ಒಂದು ವಿಶೇಷ ಸಮಾರಂಭಕ್ಕೆ ನಾವೆಲ್ಲರೂ ಬರಬೇಕು ಅನ್ನೋ ಆಹ್ವಾನವೇ ಆ ಮುಗುಳ್ನಗೆ ಎಂದು ತಿಳಿಸ್ತಾರೆ ಆಚಾರ್ಯರು. ಅದು ಸೂಕ್ಷ್ಮ ಲೋಕದ ಆಂತರಿಕ ಭಾಗವಾಗಿತ್ತು. ಅಲ್ಲಿ ಮನುಷ್ಯರಾರೂ ಬರುವುದು ಸಾಧ್ಯವೇ ಇರಲಿಲ್ಲ. ತನ್ನ ಪ್ರವೇಶಕ್ಕೆ ಆತನು ಅನುಮತಿಯನ್ನು ಪಡೆದುಕೊಂಡಿದ್ದೇನೆಂದು ನನ್ನ ಮಿತ್ರನು ಹೇಳಿದ್ದನು. ಅಂದ್ರೆ ನಾನು ಭೌತಿಕ ಭೂಮಿಯಿಂದ ಬಂದ ಮನುಷ್ಯರಿಗೆ ಯಾರಿಗೂ ಅಲ್ಲಿ ಪ್ರವೇಶವಿಲ್ಲ. ಆದರೆ ಆಚಾರ್ಯನ ಶಕ್ತಿಯಿಂದ ನಾನು ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಬಂದಿದ್ದೇನೆ. ಅಲ್ಲಿ ಹೋಗ್ಲಿಕ್ಕೆ ಆಚಾರ್ಯನೊಂದಿಗೆ ನನಗೂ ಕೂಡ ಅನುಮತಿಯನ್ನು ಪಡೆದು ಬಂದಿದ್ದೇನೆ ಅಂತ ತಿಳಿಸ್ತಾರೆ ಮಾಸ್ಟರ್ಸ್. ಅಲ್ಲಿ ಮನುಷ್ಯರಾರು ಬರುವುದು ಸಾಧ್ಯವೇ ಇರಲಿಲ್ಲ. ಆದರೂ ಕೂಡ ತನ್ನ ಪ್ರವೇಶಕ್ಕೆ ಅನುಮತಿ ದೊರೆದಿದೆ ಎಂದು ಮಿತ್ರ ಹೇಳಿದ ನಂತರ ನಿಶ್ಚಿತವಾಗಿ ಡೆಗ್ನಿಗೆ ಅಲ್ಲಿ ಹೋಗಲು ಯಾವುದೇ ಅಡಚಣೆಗಳಿರೋದು ಸಾಧ್ಯವೇ ಇಲ್ಲ. ಹಾಗಾದ್ರೆ ಡೆಗ್ನಿಗೆ ಅನುಮತಿ ಬೇಕಿತ್ತ ಅಂದ್ರೆ ಅದರ ಅವಶ್ಯಕತೆನೇ ಆಕೆಗೆ ಇರ್ಲಿಲ್ಲ. ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಎಷ್ಟೋ ಸಾಧನೆ ಮಾಡಿರ್ತಕ್ಕಂಥವಳಾಗಿರೋದ್ರಿಂದ ಆಕೆಗೆ ಅನುಮತಿಯ ಅವಶ್ಯಕತೆ ಇರಲಿಲ್ಲ. ಅದೊಂದು ಅಭೂತಪೂರ್ವ ಸಮಾರಂಭ ಆಗುವುದೆಂದು ಅವನು ಹೇಳಿದನು. ಸುಮಧುರ ಸಂಗೀತ ಸೃಷ್ಟಿಯು ಇದರ ಉದ್ದೇಶವಾಗಿತ್ತು. ಆದರೆ ಆ ಸಂಗೀತ ಸೃಷ್ಟಿ ಯಾಕೆ ಅಂದ್ರೆ ಭೂಮಿಯ ಮೇಲೆ ಜರುಗುವ ಒಂದು ಮಹತ್ವಪೂರ್ಣವಾದ ಸಮಾರಂಭವನ್ನು ಪ್ರಭಾವಿತಗೊಳಿಸುವುದಕ್ಕಾಗಿ ಶಕ್ತಿಯ ಸುಳಿಯನ್ನ ನಿರ್ಮಾಣ ಮಾಡುವುದು ಇದರ ವಿಶೇಷ ಪ್ರಯೋಜನವಾಗಿ. ನಾವೆಲ್ಲ ತಿಳಿತೀವಿ ಮಾಸ್ಟರ್ಸ್, ಏನೋ ಒಂದು ವಿಶೇಷತೆ ಈ ಭೂಮಿಯ ಮೇಲೆ ನಡೀತದೆ ಅಂದಾಗ ಹೆಂಗ್ ನಡೀತು, ಹೆಂಗಾಗಿರ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತೀವಿ. ಇದಕ್ಕೆ ಉನ್ನತ ಲೋಕದಲ್ಲಿ ಇರ್ತಕ್ಕಂಥ ಎಷ್ಟೋ ಮಾಸ್ಟರ್ಸ್ಗಳು ಇದಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಅದನ್ನ ಸಭೆ ಸಮಾರಂಭ ರೂಪದಲ್ಲಿ, ಚಿತ್ರಕಲೆಯ ರೂಪದಲ್ಲಿ, ಸಂಗೀತದ ರೂಪದಲ್ಲಿ ಒಂದು ವಿಶೇಷವಾದ ಶಕ್ತಿಯ ಸುಳಿಯನ್ನ ನಿರ್ಮಾಣ ಮಾಡಿ ಭೂಮಿಗೆ ಅದನ್ನ ಕಳಿಸ್ತಾರೆ. ಅದರಿಂದ ನಮ್ಮ ಇಲ್ಲಿರ್ತಕ್ಕಂಥ ವಿಶೇಷವಾದ ಆ ಸ್ಥಾಯಿಗೆ ತಕ್ಕನಾದ ವ್ಯಕ್ತಿಗಳಲ್ಲಿ ಆ ಆಲೋಚನೆ ಅಂತ ಸಂದರ್ಭವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಬರ್ತದೆ. ಅದು ಯಾವ ಸಮಾರಂಭವೆಂದು ಅವನು ಹೇಳಲಿಲ್ಲವಾದರೂ ಅದು ಯುದ್ಧಕ್ಕೆ ಸಂಬಂಧಿಸಿದಾಗಿದೆ ಎಂಬ ಸೂಚನೆಯನ್ನು ಮಾತ್ರ ನೀಡಿದನು. ಅದು ಯಾವ ವಿಶೇಷವಾದದ್ದು ಅಂತ ಹೇಳಲಿಲ್ಲ, ಆದ್ರೆ ಯುದ್ಧಕ್ಕೆ ಸಂಬಂಧಿಸಿದು ಅಂತ ಮಾತ್ರ ಹೇಳಿದ್ರು. ಈ ಸಮಾರಂಭದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಯುದ್ಧದ ಪರಿಣಾಮದ ಮೇಲೆ ಪ್ರಭಾವ ಬೀರುವುದು ಹಾಗೂ ಅದು ಅಲ್ಲದೆ ಜಗತ್ತಿನಲ್ಲಿ ಮಾತುಕತೆಯು ಶಸ್ತ್ರಾಸ್ತ್ರಗಳ ಯುದ್ಧದ ಸ್ಥಾನವನ್ನು ಪಡೆದುಕೊಳ್ಳುವ ಸಮಯದ ಮೇಲೆಯೂ ಕೂಡ ಪ್ರಭಾವ ಬೀರುವುದು. ಅಂತ ಒಂದು ಶಕ್ತಿಯನ್ನು ಗಹನವಾದ ಏಕಾಗ್ರತೆಯಿಂದ ಅಥವಾ ಸ್ವರದ ಮೂಲಕ ಈ ಎರಡೂ ರೀತಿಯಿಂದ ಪಡೆದುಕೊಳ್ಳುವುದು ಸಾಧ್ಯವಿದೆ ಎಂದು ಅವನು ಹೇಳಿದನು. ಅಲ್ಲಿ ನಡೀತಕ್ಕಂಥ ಸಮಾರಂಭದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು ಯುದ್ಧದ ಪರಿಣಾಮದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಆ ಯುದ್ಧ ಅಂತಕ್ಕಂಥದ್ದು ಶಾಂತಿಯುತವಾಗಿ ಸಮಾಪ್ತಿಗೊಳ್ಳಲಿ, ಹಾಗೂ ಅದು ಅಲ್ಲದೆ ಜಗತ್ತಿನಲ್ಲಿ ಮಾತುಕತೆಯ ಶಸ್ತ್ರಾಸ್ತ್ರಗಳ ಯುದ್ಧದ ಸ್ಥಾನವನ್ನು ಪಡೆದುಕೊಳ್ಳುವ ಸಮಯದ ಮೇಲೆಯೂ ಕೂಡ ಪ್ರಭಾವ ಬೀರುವುದು. ಕೆಲವೊಬ್ರು ಅವರನ್ನ ಸರ್ವನಾಶ ಮಾಡ್ಬೇಕು ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ. ಅಂತವರ ಆಲೋಚನೆಯನ್ನ ಶಾಂತ ಸ್ಥಿತಿಗೆ ತಂದು ಈ ಜಗತ್ತಿನ ಈ ಭೂಮಿಯ ಸ್ಥಾಯಿಯನ್ನು ಉನ್ನತಗೊಳಿಸ್ಲಿಕ್ಕೆ ಅವರನ್ನೆಲ್ಲರನ್ನು ಕೂಡ ಶಾಂತ ಚಿತ್ತರಾಗಿ ಮಾಡ್ತಕ್ಕಂಥದ್ದು ಕೂಡ ಅವಶ್ಯಕತೆ ಇದೆ ಅನ್ನೋ ಉದ್ದೇಶಕ್ಕೆ ಈ ಸಮಾರಂಭ ನಡೀತದೆ. ಅದು ಈ ಸ್ವರದ ಮೂಲಕ ನಾವು ಅಂತ ಒಂದು ಶಕ್ತಿಯನ್ನ ಗಹನವಾದ ಏಕಾಗ್ರತೆಯಿಂದ ಸ್ವರದ ಮೂಲಕ ನಾವು ಈ ಎರಡು ರೀತಿಯಿಂದನೂ ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಭಾರತೀಯ ಮಿತ್ರ ಹೇಳ್ತಾರೆ. ಎಲ್ಲರೂ ಒಂದೇ ಗುರಿಯ ಮೇಲೆ ಚಿತ್ತವನ್ನು ಏಕಾಗ್ರತೆಗೊಳಿಸಿ ಒಂದು ಶಕ್ತಿಯ ಸುಳಿಯನ್ನು ನಿರ್ಮಿಸಿದ ಈ ಸ್ವರ ಸಂಗೀತವು ಈ ಸಮಾರಂಭದಲ್ಲಿ ಭಾಗವಹಿಸುವ ಜನರನ್ನು ಪ್ರಭಾವಿತಗೊಳಿಸಲು ವಿಚಾರದ ಮಾಧ್ಯಮದಿಂದ ಕಲ್ಪಿಸಲ್ಪಡುವುದು. ಅವನೊಂದು ಉದಾಹರಣೆಯನ್ನು ಕೂಡ ನೀಡಿದನು. ಈ ಶಕ್ತಿಯ ಸುಳಿ ಅಂತಕ್ಕಂಥದ್ದು ಹೇಗೆ ಈ ಸ್ವರ ಸಂಗೀತ ಅಂತಕ್ಕಂಥದ್ದು ಸಮಾರಂಭದಲ್ಲಿ ಭಾಗವಹಿಸಿದ ಜನರನ್ನೆಲ್ಲ ಪ್ರಭಾವಿತಗೊಳಿಸಿ, ನಾವು ಹೇಳ್ತೀವಿ ಎಲ್ಲರೂ ಕೂಡ ಒಟ್ಟಾಗಿ ಕೂತು ಸಾಮೂಹಿಕ ಧ್ಯಾನದಲ್ಲಿ ಅದ್ಭುತವಾದ ಶಕ್ತಿ ಇದೆ. ಸಾಮೂಹಿಕ ಧ್ಯಾನದಲ್ಲಿ ಯಾವುದೇ ಒಂದು ವಿಷಯದ ಕಡೆ ಎಲ್ಲರ ಗಮನವನ್ನು ಕೇಂದ್ರೀಕರಿಸಿ ಧ್ಯಾನವನ್ನು ಮಾಡಿದಾಗ ಅದು ಸಕ್ಸಸ್ ಆಗೇ ಆಗ್ತದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಎಲ್ಲರೂ ಕೂಡ ಸಾಮೂಹಿಕ ಧ್ಯಾನವನ್ನು ಕೂಡ ಮಾಡ್ತಿದ್ದೇವೆ ಮಾಸ್ಟರ್ಸ್. ಇದು ಎಲ್ಲದೂ ಕೂಡ ಭೂಮಿಯ ಸ್ಥಾಯಿಯನ್ನ ಬರೀ ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳೋದಷ್ಟೇ ಅಲ್ಲ. ಈ ಧ್ಯಾನ ಅಂತಕ್ಕಂಥದ್ದು
ನಮ್ಮ ಆತ್ಮೋನ್ನತಿಯೊಂದಿಗೆ ಭೂಮಿಯ ಸ್ಥಾಯಿಯನ್ನು ಹೆಚ್ಚಿಸತಕ್ಕಂತ ಗುರುತರವಾದ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಮಾಸ್ಟರ್ಸ್. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಧ್ಯಾನ ಅಂತಕ್ಕಂಥದ್ದು ನನಗೇನೋ ಆಯ್ತು ಅನ್ನೋದನ್ನ ಆ ಭಾವನೆಯಿಂದ ಹೊರ ಬರ್ಬೇಕು ನಾವು ಮೊದಲು. ಬರೀ ನನಗಾಗಿ ಒಳಿತಾಗ್ಬೇಕು ಅಲ್ಲ, ಎಲ್ಲರಿಗೂ ಎಲ್ಲರ ಒಳಿತು ಅಂತ ಅಂದಾಗ ಈ ಭೂಮಿ ಅಂತಕ್ಕಂಥದ್ದು ಉನ್ನತ ಸ್ಥಾಯಿಯನ್ನ ತಲುಪಲಿಕ್ಕೆ ಸಾಧ್ಯತೆ ಇದೆ. ಭಾಗವಹಿಸುವ ಜನರನ್ನು ಪ್ರಭಾವಿತಗೊಳಿಸಲು ವಿಚಾರದ ಮಾಧ್ಯಮದಿಂದ ಕಲ್ಪಿಸಲ್ಪಡುವುದಾಗಿದೆ ಅಂತಕ್ಕಂಥ ಅದಕ್ಕೆ ಒಂದು ಉದಾಹರಣೆಯನ್ನು ನೀಡ್ತಾರೆ ಮಾಸ್ಟರ್ಸ್. ಜನರ ಒಂದು ಗುಂಪು ತುಂಬಾ ದಣಿದಿತ್ತು, ಕ್ರೋಧಗೊಂಡಿತ್ತು ಮತ್ತು ಎಲ್ಲರೂ ಸಿಡುಕ್ತಾ ಇದ್ರು. ಈ ನಡೀತಕ್ಕಂಥ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನೀಡ್ತಾ ಇದ್ದಾರೆ ಮಾಸ್ಟರ್ಸ್. ಯಾವುದೋ ಒಂದು ಗುಂಪು ಬೇರೆ ದೇಶದ ಮೇಲೆ ಯುದ್ಧ ಮಾಡಿ ಸುಸ್ತಾದಂತವ್ರು ಇದ್ರು, ಮತ್ತೆ ಬೇರೆ ದೇಶದ ಮೇಲೆ ಕ್ರೋಧಗೊಂಡವಂತವ್ರು ಇದ್ರು, ಪರಸ್ಪರ ಒಬ್ಬರನ್ನೊಬ್ರು ಸಿಡುಕ್ತಾ ಇದ್ರು. ಆದ್ರೆ ಆ ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಂತ ಅಧ್ಯಕ್ಷ ಏನ್ ಮಾಡ್ತಾನೆ, ಆ ಸಮಾರಂಭವನ್ನ ಪ್ರಾರಂಭ ಮಾಡೋದ್ಕಿಂತ ಮೊದಲು ಒಂದು ಉಪಾಯ ಮಾಡ್ತಾನೆ. ಎಲ್ಲರಿಗೂ ಪೇಯ ಪದಾರ್ಥದ ವ್ಯವಸ್ಥೆ ಮಾಡ್ತಾನೆ. ಅವರೆಲ್ಲರನ್ನು ಕೂಡ ಸಮಾರಂಭ ಪ್ರಾರಂಭ ಮಾಡೋದ್ಕಿಂತ ಮುಂಚೆ ಎಲ್ಲರೂ ತುಂಬಾ ದಣಿದಿದ್ದೀರಾ, ಒಂದು ಪೇಯವನ್ನು ಸ್ವೀಕರಿಸಿ ಅಂತ ಹೇಳಿ ಪೇಯವನ್ನು ಅಂದ್ರೆ ಒಂದು ಸಾಫ್ಟ್ ಡ್ರಿಂಕ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾನೆ. ಎಲ್ಲರಿಗೂ ಧೂಮ್ರಪಾನದ ಅನುಮತಿಯನ್ನು ಕೂಡ ನೀಡ್ತಾನೆ. ಅದ್ರ ಜೊತೆಗೆ ನೀವು ನಿಮ್ಮಿಷ್ಟದಂತೆ ನಿಮಗೆ ಇರ್ತಕ್ಕಂಥ ಒತ್ತಡವನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕುಳಿತುಕೊಳ್ಳಲು ಆರಾಮದಾಯಕವಾದ ಆಸನಗಳನ್ನು ಕೂಡ ಒದಗಿಸ್ತಾನೆ. ವಾತಾವರಣವು ಬಹಳ ತಣ್ಣಗಾಯ್ತು. ಇದರಿಂದ ಅವರು ಇದರಿಂದ ಒತ್ತಡದಿಂದ ಹೊರ ಬಂದ ನಂತರ ಇಲ್ಲಿರ್ತಕ್ಕಂಥ ವಾತಾವರಣ ಎಲ್ಲ ತಣ್ಣಗಾಯ್ತು. ಜನರಿಗೆ ಆರಾಮ ಆಗುವಂತೆ ಕೋಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಿದನು. ಎಲ್ಲರೂ ಆರಾಮಾಗಿ ಕುಳಿತು ಈ ಸಮಾರಂಭವನ್ನ ಪ್ರಾರಂಭ ಮಾಡೋಣ ಅನ್ನೋ ವ್ಯವಸ್ಥೆಯನ್ನ ಮಾಡಿಕೊಟ್ಟಾಗ ಮೀಟಿಂಗ್ ಪ್ರಾರಂಭವಾಯಿತು. ಅಧ್ಯಕ್ಷನ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಕಥೆಯನ್ನು ಹೇಳಿದರು. ಆಮೇಲೆ ಪೇಯ ಪದಾರ್ಥವನ್ನು ಸರಬರಾಜು ಮಾಡಲಾಯಿತು. ಆಮೇಲೆ ವಿಷಯವನ್ನು ಚರ್ಚಿಸಲಾಯಿತು. ಇದರ ಪರಿಣಾಮವೇನಾಯಿತಂದ್ರೆ, ಸ್ವಲ್ಪ ಹೊತ್ತಿನ ಮೊದಲು ಪರಸ್ಪರ ಅಸಹಮತಿಯಿಂದ ಸಿಡುಕುತ್ತಿದ್ದವರು ತಕ್ಷಣ ಒಂದು ಸೌಹಾರ್ದಮಯ ವಾತಾವರಣವನ್ನು ನಿರ್ಮಿಸಿ ತಿಳುವಳಿಕೆಯಿಂದ ಮಾತನಾಡತೊಡಗಿದರು. ಈ ಎಲ್ಲ ಉಪಾಯವನ್ನ ಮಾಡಿದಂತಹ ಅಧ್ಯಕ್ಷನ ಉಪಾಯದಿಂದ ಅವರೆಲ್ಲರೂ ಕೂಡ ಸಾಮ್ಯತೆಯನ್ನ ಪಡೆದರು. ಒಬ್ರಿಗೊಬ್ರು ಒಂದು ಒಳ್ಳೆ ಸೌಹಾರ್ದಯುತವಾದಂತಹ ವಾತಾವರಣ ನಿರ್ಮಿಸಿಕೊಂಡು ತಿಳುವಳಿಕೆಯಿಂದ ತುಂಬಾ ಬುದ್ಧಿಯಿಂದ ಮಾತನಾಡೋದು, ಈ ಮನಸ್ಸಿನ ಚಂಚಲತೆಯನ್ನು ಹೊರತಾಗಿ ಬುದ್ಧಿಯಿಂದ ಮಾತನಾಡತೊಡಗಿದರು. ಇದರಿಂದ ಅಧ್ಯಕ್ಷನ ಕಾರ್ಯ ಅಂತಕ್ಕಂಥದ್ದು ಸುಗಮವಾಯಿತು. ಇದೇ ರೀತಿಯಾಗಿ ಆದರೆ ಇನ್ನು ಬೃಹತ್ ಪ್ರಮಾಣದಲ್ಲಿ ಇಂಥದ್ದೊಂದು ಪ್ರಯತ್ನವನ್ನು ದೇವಲೋಕವಾಸಿಗಳು ಮಾಡುವವರಿದ್ದರು. ಇಂಥ ಪ್ರಯತ್ನವನ್ನು ಯಾರು ಮಾಡ್ತಾರೆ ಅಂದ್ರೆ ದೇವಲೋಕವಾಸಿಗಳು. ಇದಕ್ಕಿಂತ ಅದ್ಭುತವಾದ, ಇದು ಭೂಲೋಕದ ಉದಾಹರಣೆಯನ್ನು ನೀಡಿದ್ರು ಮಾಸ್ಟರ್ಸ್, ಆದ್ರೆ ದೇವಲೋಕವಾಸಿಗಳು ಇದಕ್ಕಿಂತ ಅದ್ಭುತವಾದ ಪ್ರಯತ್ನವನ್ನ ಮಾಡ್ತಾರೆ ಬೃಹತ್ ಪ್ರಮಾಣದಲ್ಲಿ. ಇದರಿಂದ ಉನ್ನತವಾದ ಊರ್ಜಾ ಶಕ್ತಿಯ ಪ್ರಯೋಗವನ್ನು, ಅಸಂಖ್ಯ ಜನರ ಭಾಗ್ಯವನ್ನೇ ಬದಲಿಸಬಲ್ಲಂತಹ ಒಂದು ಜನ ಸಮೂಹವನ್ನು ಪ್ರಭಾವಗೊಳಿಸಲು ಪ್ರಯೋಗಿಸುವವರಿದ್ದರು. ಯಾರು ಹೆಚ್ಚಿನ ಈ ಭೂಲೋಕದಲ್ಲಿ ಹೆಚ್ಚಿನ ಸ್ಥಾಯಿಯನ್ನ ಪಡೆದಿರ್ತಾರೋ ಅಂತವರ ಮೇಲೆ ಪ್ರಯೋಗ ಮಾಡ್ತಾರೆ, ಊರ್ಜಾ ಶಕ್ತಿಯ ಪ್ರಯೋಗವನ್ನ ಮಾಡ್ತಾರೆ. ಉನ್ನತವಾದ ಊರ್ಜಾ ಶಕ್ತಿಯ ಪ್ರಯೋಗವನ್ನ, ಅಸಂಖ್ಯ ಜನರ ಭಾಗ್ಯವನ್ನೇ ಬದಲಿಸ್ತಕ್ಕಂಥ ಒಂದು ಜನ ಸಮೂಹವನ್ನ ಪ್ರಭಾವಿತಗೊಳಿಸುವ ಪ್ರಯೋಗವನ್ನ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮದು ಕೂಡ ಈ ಊರ್ಜಾ ಶಕ್ತಿಯನ್ನ ಪಡಿತಕ್ಕಂತಹ ಸ್ಥಾಯಿಗೆ ಹೋಗ್ತಕ್ಕಂಥ ಪ್ರಯತ್ನದೊಂದಿಗೆ ನಮ್ಮದು ಕೂಡ ಈ ವಿಶ್ವವನ್ನ, ನಮ್ಮದು ಒಂದು ತೃಣ ಸೇವೆಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಪಡೆಯಲಿಕ್ಕೆ ನಾವೆಲ್ಲರೂ ಕೂಡ ಅರ್ಹರಾಗಬೇಕಾಗಿದೆ. ಅವರು ಇಂದು ತೆಗೆದುಕೊಳ್ಳುವ ನಿರ್ಣಯದಿಂದ ಭಾವಿ ಮನುಷ್ಯ ಪೀಳಿಗೆಯು ಪ್ರಭಾವಿತಗೊಳ್ಳುವುದು. ಇವರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಏನು ಯುವಶಕ್ತಿ ಇದೆಯಲ್ಲ, ಮುಂದಿನ ಯುವಶಕ್ತಿ ಇದೆಯಲ್ಲ, ಅವರೆಲ್ಲರನ್ನು ಕೂಡ ಆ ಪೀಳಿಗೆಯನ್ನ ಪ್ರಭಾವಿತಗೊಳಿಸೋದಾಗಿದೆ. ಆದ್ದರಿಂದ ಈ ಕಾರ್ಯವು ಅತ್ಯಂತ ಮಹತ್ವಪೂರ್ಣವಾದದ್ದಾಗಿದೆ. ಹೆಚ್ಚಿಗೆ ಏನನ್ನೂ ಆಲೋಚಿಸದೆ ಭೂಮಿಯಿಂದ 5 ಗಜ ಮೇಲೆ ತೇಲುತ್ತಾ ಗಂಟೆಗೆ ಅಂದಾಜು 50 ಮೈಲಿ ವೇಗದಿಂದ ಆ ಸ್ಥಳದತ್ತ ನಾವು ಹೊರಟೆವು. ಸೂಕ್ಷ್ಮ ಲೋಕದ ಈ ಭಾಗದಲ್ಲಿ ಮನುಷ್ಯರು ಯಾರು ಇರಲೇ ಇಲ್ಲ. ಸಂಪೂರ್ಣ ರಸ್ತೆಯಲ್ಲಿ ಒಬ್ಬ ಮನುಷ್ಯನು ಕೂಡ ಕಾಣಿಸಲಿಲ್ಲ. ಈ ಲೋಕವು ಬಹಳ ಸುಂದರವಾಗಿತ್ತು. ಆದರೆ ಸಮೀಪ ಅಥವಾ ದೂರ ಇರುವಂತ ಯಾವ ಭವನದ ಮೇಲಿಂದ ನಾವು ಹಾಯ್ದು ಹೊರಟಿದ್ದೆವೋ ಅವೆಲ್ಲ ನಮಗೆ ಈ ಮೊದಲು ನಾವು ಓದಂತ ಅಕಾಡೆಮಿಯಂತೆ ಕಾಣಿಸುತ್ತಿದ್ದವು. ಸುತ್ತಲೂ ಹೂವಿನ ರಾಶಿ ಇತ್ತು, ಅಸಂಖ್ಯ ವೃಕ್ಷಗಳಿದ್ದವು, ಆಚೆ ಈಚೆ ನಿಬಿಡವಾದ ಅರಣ್ಯವಿತ್ತು. ಆದರೆ ನಾವು ಎಷ್ಟೊಂದು ವೇಗವಾಗಿ ಹೊರಟಿದ್ದೆವೆಂದರೆ ಅವುಗಳನ್ನು ಗಮನವಿಟ್ಟು ನೋಡಲಿಕ್ಕೂ ಕೂಡ ಸಾಧ್ಯವಿರಲಿಲ್ಲ.
ಆಚಾರ್ಯರೇ ಹೆಚ್ಚಾಗಿ ಮಾತನಾಡುತ್ತಿದ್ದರು. ನನಗೆ ನೆನಪಿರುವಂತೆ ಅವರು ರಸ್ತೆಯುದ್ದಕ್ಕೂ ಅಲ್ಲಿಯ ವಿವರಣೆ ನೀಡುತ್ತಿದ್ದರು. ಆದರೆ ನನ್ನ ಮನಸ್ಸು ವಿಚಿತ್ರ ಅನುಭವಗಳಿಂದ ಅಭಿಭೂತಗೊಂಡಿತ್ತು. ಹಾಗಾಗಿ ನನಗೆ ಅವರ ಮಾತು ಕೂಡ ಕೇಳಿಸಲಿಲ್ಲ. ಸುಮಾರು 10-15 ನಿಮಿಷ ಇದೇ ರೀತಿ ಪ್ರಯಾಣಿಸಿದ ಮೇಲೆ ನಂತರ ಒಂದು ದಟ್ಟವಾದ ಅರಣ್ಯ ಎದುರಿಗೆ ಕಾಣಿಸಿತು. ಆಚಾರ್ಯನು ಅದರತ್ತ ತನ್ನ ಗಮನವನ್ನು ಸೆಳೆದು ಇಲ್ಲಿಗೆ ಯಾತ್ರೆಯು ಮುಗಿಯುವುದೆಂದು ಹೇಳಿದನು. ಅರಣ್ಯದ ಆರಂಭದಲ್ಲಿ ನಾವು ಕೆಳಗೆ ಇಳಿಯಲಿಲ್ಲ. ಹಾಗೆಯೇ ಮರಗಳ ಮೇಲೆ ಅವುಗಳ ಅಡಿಗಳ ಅಂತರದಿಂದ ತೇಲುತ್ತಾ ಸಾಗಿದೆವು. 3-4 ಮೈಲುಗಳವರೆಗೆ ಹಾಗೆಯೇ ತೇಲುತ್ತಾ ಬಂದೆವು. ಆಮೇಲೆ ಬರಬರುತ್ತಾ ನಮ್ಮ ಗತಿಯು ನಿಧಾನವಾಗಿ ಸಾಮಾನ್ಯ ನಡಿಗೆಯಷ್ಟು ನಿಧಾನವಾಯಿತು. ಆಗ ಮರಗಳ ಮಧ್ಯೆ ಒಂದು ರಸ್ತೆ ಇತ್ತು. ಆಚಾರ್ಯನು ನನ್ನನ್ನು ಅಲ್ಲಿಂದ ಪಾರು ಮಾಡಿ ಒಂದು ಸುಂದರ ಉದ್ಯಾನ ಮಾರ್ಗದತ್ತ ಕರೆತಂದನು. ಅಲ್ಲೊಂದು ಸು ಅಲ್ಲೊಂದು ಸುಮಾರು 50 ಗಜಗಳ ವ್ಯಾಸದ ಒಂದು ವೃತ್ತವಿತ್ತು. ಅಲ್ಲ ಮಾರ್ಗದತ್ತ ಕರೆತಂದನು. ಅಲ್ಲೊಂದು ಸುಮಾರು 50 ಗಜಗಳ ವ್ಯಾಸದ ಒಂದು ವೃತ್ತವಿತ್ತು. ನಾವು ಕೆಳಗೆ ಇಳಿದಾಗ ಅಲ್ಲಿ ಯಾವ ಚಟುವಟಿಕೆಗಳೂ ನಡೆದಿರಲಿಲ್ಲ. ನಮ್ಮೆದುರು ಯಾವುದೇ ವ್ಯಕ್ತಿಗಳಾಗಲಿ ಅಲುಗಾಡುತ್ತಿರಲಿಲ್ಲ. ನಾವೊಂದು ವಿಶಾಲ ವೃಕ್ಷದತ್ತ ನಡೆದವು. ಅದರ ಬೇರುಗಳು ನಮಗೆ ಆರಾಮ ಕುರ್ಚಿಯಂತೆ ಕಾರ್ಯನಿರ್ವಹಿಸಿದವು. ಸದ್ದಿಲ್ಲದೆ ಕುಳಿತುಕೊಳ್ಳಲು ನಮಗೆ ಹೇಳಲಾಯಿತು. ಆ ಸ್ಥಳದಲ್ಲಿ ಹರಡಿರುವ ಬೆಳಕಿನ ಕುರಿತು ಸ್ವಲ್ಪ ಹೇಳಲು ಇಲ್ಲಿ ಸರಿಯಾದ ಸಮಯವಾಗಿದೆ. ನಾವು ಸುತ್ತಲೂ ದಟ್ಟವಾದ ಮರಗಳಿದ್ದಿದ್ದರಿಂದ ಭಾರತೀಯ ಅರಣ್ಯಗಳಲ್ಲಿರುವಂತೆ ಇಲ್ಲಿಯ ಮರಗಳ ರೆಂಬೆಗಳ ಮೇಲೆ ಅತಿ ಚಿಕ್ಕ ಚಿಕ್ಕ ಶಾಖೆಗಳು ಕೂಡ ಇದ್ದವು. ಆದ್ದರಿಂದ ಮೇಲೆ ಕಡಿಮೆ ಸ್ಥಳವಿತ್ತು, ಕೆಳಗೆ ನಾವು ಕುಳಿತಿರುವಲ್ಲಿ ಹೆಚ್ಚು ಸ್ಥಳ ಇತ್ತು. ಈಗಾಗಲೇ ನಾವು ಹೇಳಿದಂತೆ ಸೂಕ್ಷ್ಮ ಜಗತ್ತಿನಲ್ಲಿ ಬೂದು ನೀಲಿ ಬಣ್ಣ ಅಂದ್ರೆ ಸ್ಯಾಲ್ಟಿಕ್ ಬಣ್ಣ ಹೆಚ್ಚಾಗಿರುತ್ತದೆ. ಅದು ಬೆಳದಿಂಗಳಿಗಿಂತಲೂ ಕೂಡ ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ. ಅಲ್ಲಿ ಬಿಳಿ ಮೊಲವೊಂದು ಓಡುತ್ತಾ ಅರಣ್ಯದೊಳಗೆ ಹೋದರೆ ಅದನ್ನು ನಾವು ಸ್ಪಷ್ಟವಾಗಿ ಕೂಡ ನೋಡಬಹುದಾಗಿದೆ. ಅಲ್ಲಿರ್ತಕ್ಕಂಥದ್ದು ಪ್ರಕಾಶಮಾನವಾದ ಬಿಳಿ ಬಣ್ಣಕ್ಕಿಂತಲೂ ಕೂಡ ಪ್ರಕಾಶಮಾನವಾದ ಬೂದು ನೀಲಿ ಬಣ್ಣ ಇರ್ತದೆ. ಅಲ್ಲಿ ಮೊಲ ಹೋದ್ರೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ದಟ್ಟವಾದ ಅರಣ್ಯದ ಕಾರಣದಿಂದ ಬೆಳಕು ಅಲ್ಲಿ ಪ್ರವೇಶಿಸುವುದು ಸಾಧ್ಯವಿಲ್ಲವಾದರೂ ಕೂಡ ಇಲ್ಲಿ ನಡೆದಿರುವುದನ್ನೆಲ್ಲ ಸ್ಪಷ್ಟವಾಗಿ ನೋಡಲು ನಮಗೆ ವಿಪುಲ ಬೆಳಕು ಹರಡಿಕೊಂಡಿತ್ತು. ಅಲ್ಲಿ ದಟ್ಟವಾದ ಅರಣ್ಯ ಇದ್ದಿದ್ರಿಂದ ಕತ್ತಲೆ ಕಾಣಿಸಿದ್ರು ಕೂಡ ಆದರೆ ಇಲ್ಲಿರ್ತಕ್ಕಂಥ ವಾತಾವರಣವನ್ನ ನೋಡ್ಲಿಕ್ಕೆ ವಿಪುಲವಾದ ಬೆಳಕು ಕೂಡ ಹರಡಿಕೊಂಡಿತ್ತು. ಕೆಲವು ನಿಮಿಷಗಳ ನಂತರ ಕುಳ್ಳರಂತೆ ಕಾಣುವ ಕೆಲವು ಪುಟ್ಟ ಪುಟ್ಟ ಮನುಷ್ಯರ ಒಂದು ಸಮೂಹ ಅರಣ್ಯದೊಳಗಿಂದ ನನ್ನ ಎಡಗಡೆಯಿಂದ ಬಂದು ಅರ್ಧ ವೃತ್ತಾಕಾರವಾಗಿ ಒಂದೆಡೆ ಸುಖಾಸನದಲ್ಲಿ ಕುಳಿತುಕೊಂಡರು. ಕುಳ್ಳರಾಗಿರ್ತಕ್ಕಂಥ ಒಂದು ಸಮೂಹ ಬಂದ್ಬಿಟ್ಟು ಅರ್ಧ ವೃತ್ತಾಕಾರದಲ್ಲಿ ಕುಳಿತುಕೊಂಡರು. ಅವರು ಸುಮಾರು ಒಂದು 10 ಜನ ಇದ್ದಿರಬಹುದು. ಅವರ ಹತ್ತಿರ ಒಂದು ಯಂತ್ರವಿತ್ತು. ಅದು ನಗಾರಿ ಮತ್ತು ಡೊಳ್ಳುಗಳಾಗಿದ್ದವು. ಅವರೆಲ್ಲರೂ ಒಂದು ಬೂದು ಬಣ್ಣದ ಸೂಟು, ಸಣ್ಣ ಸಣ್ಣ ಬೂಟು ಮತ್ತು ಗಿಡದ ಎಲೆಗಳಿಗಿಂತಲೂ ಹೊಳೆಯುವ ಹಸಿರು ಬಣ್ಣದ ಟೊಪ್ಪಿಗೆಗಳನ್ನು ಧರಿಸಿದ್ದರು. ಅವರು ಭೂಮಿಯ ಅಳತೆಯ ಲೆಕ್ಕದಂತೆ 40-70 ವರ್ಷದ ಒಳಗಿನ ಪ್ರೌಢರ ಲಕ್ಷಣಗಳನ್ನು ಕೂಡ ಹೊಂದಿದ್ದರು. ನಿಮ್ಮಲ್ಲಿ ಯಾರಾದರೂ ವಾಲ್ಟ್ ಡಿಸ್ನಿಯ ಸ್ನೋ ವೈಟ್ ಮತ್ತು 7 ಕುಳ್ಳರು ಅಂತಕ್ಕಂಥದ್ದು ಒಂದು ಚಿತ್ರದ ಹೆಸರು, ಈಗ ಇರ್ತಕ್ಕಂಥ ಚಿತ್ರದ ಹೆಸರು, ಅದನ್ನ ನೋಡಿದ್ದರೆ ನಿಮಗೆ ಇವರ ಬಗ್ಗೆ ಮಾಹಿತಿ ದೊರೀತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಆ ಚಿತ್ರದಲ್ಲಿ ಇದನ್ನೆಲ್ಲ ತೋರಿಸಿದಾರಂತೆ, ಈ ರೀತಿಯ ವ್ಯಕ್ತಿಗಳನ್ನ. ಸ್ನೋ ವೈಟ್ ಅಂಡ್ 7 ಡ್ರಾಫ್ಟ್ಸ್ ಅಂತಕ್ಕಂಥ ಚಿತ್ರ. ಈ ಸಿನಿಮಾವನ್ನು ಯಾರಾದರೂ ನೋಡಿದ್ದರೆ ಅವರು ಇವರ ಮುಖಗಳನ್ನು ಕೂಡ ಊಹಿಸಬಲ್ಲರು. ಅವರು ಮಾತನಾಡುತ್ತಿರಲಿಲ್ಲ, ಅಲ್ಲದೆ ಯಾವುದೇ ರೀತಿಯ ಶಬ್ದವನ್ನು ಕೂಡ ಮಾಡುತ್ತಿರಲಿಲ್ಲ. ತಕ್ಷಣವೇ ಇದರ ನಂತರ ಅರಣ್ಯದಿಂದ ಸಾಕಷ್ಟು ವಿಶಾಲ ಕಾಯವನ್ನು ಹೊಂದಿದ ಸ್ತ್ರೀ ಮತ್ತು ಪುರುಷರು ಕೂಡ ಹೊರಬಂದರು. ತದನಂತರ ಏನಾಯ್ತು ಅಂದ್ರೆ ವಿಶಾಲವಾದ ದೇಹ ಕಾಯವನ್ನು ಉಳ್ಳಂತಹ ಸ್ತ್ರೀಗಳು ಮತ್ತು ಪುರುಷರು ಕೂಡ ಬಂದರು. ಇವರು ಮನುಷ್ಯ ಜಾತಿ ಅಲ್ಲದೆ ಬೇರೆ ಯಾವುದೋ ಜಾತಿಯವರಂತೆ ಕಾಣುತ್ತಿದ್ದರು. ಆದ್ರೆ ಇವರು ಮನುಷ್ಯ ಜಾತಿಯವರಂತಿರ್ಲಿಲ್ಲ, ಬೇರೆ ಯಾವುದೋ ರೀತಿಯಲ್ಲಿ ಕಾಣುತ್ತಿದ್ದರು. ಇವರು ಹೆಚ್ಚು ಕಡಿಮೆ ಮನುಷ್ಯರನ್ನು ಹೋಲುತ್ತಿದ್ದರು, ಆದರೆ ನೋಡುವುದಕ್ಕೆ ಬಹಳ ಬಾಷ್ಪಶೀಲರಾಗಿದ್ದರು. ನಾವು ಹೇಳಿದ್ವಿ ಮಾಸ್ಟರ್, ಸೂಕ್ಷ್ಮ ಲೋಕದಲ್ಲಿ ಉನ್ನತ ಸ್ತರಕ್ಕೆ ಹೋದಂಗೆ ನಮ್ಮ ದೇಹ ಅತಿ ಹಗುರವಾಗಿ ಆಗ್ತದೆ. ಮಂಜಿನ ಕಣುಗಳು ಹೇಗೆ ಸೇರಿದಾಗ ಆಗುತ್ತೋ ಅದೇ ರೀತಿಯಾಗಿ ತುಂಬಾ ಬಾಷ್ಪಶೀಲರಾಗಿದ್ದರು. ಹುಡುಗಿಯರು ಬಂದಂತವರು 18-25 ವರ್ಷದ ಒಳಗಿನವರಾಗಿದ್ದರು. ಅವರೆಲ್ಲರೂ ನೀಳವಾದ ಕೇಶರಾಶಿಯನ್ನು ಕೂಡ ಹೊಂದಿದವರಾಗಿದ್ದು, ಕೆಲವರು ಹಾಗೆ ಕೇಶವನ್ನು ಬಿಟ್ಟುಕೊಂಡವರಾಗಿದ್ದರು. ಇನ್ನು ಕೆಲವರು ನೀಲಿ ಅಥವಾ ಹಸಿರು ರಿಬ್ಬನ್ನಿಂದ ಕಟ್ಟಿಕೊಂಡರು. ಸ್ತ್ರೀ ಮತ್ತು ಪುರುಷರೆಲ್ಲರೂ ಸಂಪೂರ್ಣ ಮೌನವಾಗಿದ್ದರು. ಈ ಸಮೂಹದವರು ಅಂದಾಜು 35 ಸದಸ್ಯರಿದ್ದಿರಬಹುದು. ಹಾಗೂ ಎಲ್ಲರ ಕೈಯಲ್ಲೂ ಸಂಗೀತಕ್ಕೆ ಸಂಬಂಧಿಸಿದ ವಾದ್ಯಗಳಿದ್ದವು. ಇವು ವಯಲಿನ್ಗಿಂತ ಭಿನ್ನವೂ ಆಗಿದ್ದವು.
ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿಯ ವಾದ್ಯ ವೃಂದಗಳಲ್ಲಿ ಪ್ರಯೋಗವಾಗುವ ವಯೋಲಿನ್, ಸ್ಯಾಲೋ, ಕ್ಲಾರಿಯೋನೆಟ್ ಹಾಗೂ ಕೊಳಲಿನಂತ ವಾದ್ಯಗಳಿದ್ದವು. ಅವರು ಕುಳಿತುಕೊಳ್ಳಲಿಲ್ಲ, ಆದರೆ ಸಾಮಾನ್ಯ ವಾದ್ಯ ಯಂತ್ರಗಳ ವಾದಕರು ಒಂದಾಗಿ ನಿಂತುಕೊಳ್ಳುವಂತೆ ನಿಂತುಕೊಂಡೇ ಇದ್ದರು. ಎಲ್ಲರೂ ಸೇರಿ ಸುಮಾರು 20 ಗಜ ದೂರದಲ್ಲೇ ಇದ್ದರು. ಒಂದಿಷ್ಟು ಗಾಳಿ ಬೀಸುತ್ತಿರಲಿಲ್ಲವಾದರೂ ಕೂಡ ಈ ವಿಶಾಲ ವೃಕ್ಷಗಳ ತುದಿಯ ಟೊಂಗೆಗಳು ತೂಗಾಡುತ್ತಾ ಇದ್ದವು. 2 ನಿಮಿಷಗಳವರೆಗೆ ಒಂದು ವಿಸ್ಮಯಕಾರಿ ಮೌನವೇ ಆವರಿಸಿತ್ತು. ಆಮೇಲೆ ಒಮ್ಮಿಂದೊಮ್ಮೆಲೆ ಆ ಕುಳ್ಳರು ಡೋಲು ಬಾರಿಸಲು ಆರಂಭಿಸಿದರು. ಹೆಚ್ಚು ಕಡಿಮೆ ಅವರೊಂದಿಗೆ ತಗ್ಗಿದ ಸ್ವರದಲ್ಲಿ ಏನೋ ಹಾಡಲಾರಂಭಿಸಿದರು. ಅದು ಡೋಲಿನ ಧ್ವನಿಯೊಂದಿಗೆ ಮೇಳೈಸುತ್ತಿತ್ತು. ಅವರ ಶಬ್ದಗಳ ಸೌಂದರ್ಯವು ಅಬಾಧಿತವಾಗಿ ಕೂಡ ಮುಂದುವರೆದಿತ್ತು. ಇದು ಒಂದು ಆಧ್ಯಾತ್ಮಿಕ ಗೀತೆ ಅಥವಾ ಮಂತ್ರವಾಗಿದೆ ಎಂಬುದು ಮಾತ್ರ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ತಿಳಿತಾ ಇತ್ತು. ಏಕೆಂದರೆ ಅಲ್ಲಿಯ ವಾತಾವರಣದಲ್ಲಿ ಏನೋ ಒಂದು ಶಕ್ತಿ ತುಂಬಿಕೊಂಡಿತ್ತು. ಅದು ಎಲ್ಲೆಡೆಯೂ ವ್ಯಾಪಿಸಿತ್ತು. ಬಹುಶಃ ಅವರು ಇದನ್ನೇ ಮಾಡ ಬಯಸಿದ್ದರು. ಆ ಶಕ್ತಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯ ಸುಳಿಯನ್ನ ಉತ್ಪಾದನೆ ಮಾಡೋದನ್ನೇ ಮಾಡ್ತಾ ಇದ್ರು. ಆ ಗೀತೆಯು ಸುಮಾರು 6 ಚರಣಗಳ ನಂತರ ಮುಖ್ಯ ವಾದ್ಯ ವೃಂದವು ವಾದನ ಮಾಡತೊಡಗಿತು. ಇನ್ನೇನು ಎತ್ತರವಾದವರು ಬಂದಿದ್ರಲ್ಲ, ಮನುಷ್ಯರ ಹೋಲಿಕೆ ಇರುವಂತ ವ್ಯಕ್ತಿಗಳು, ಅವರು ವಾದ್ಯವನ್ನ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಹಿನ್ನೆಲೆಯ ಡೋಲು ಮತ್ತು ಸಂಗೀತದೊಂದಿಗೆ ಏಕೀಭಾವವನ್ನು ಹೊಂದಿದ ಈ ಸಂಗೀತದ ಸೌಂದರ್ಯವನ್ನು ಶಬ್ದಗಳಲ್ಲಿ ವರ್ಣಿಸಲೇ ಅಸಾಧ್ಯವಾಗಿತ್ತು. ಅಷ್ಟೇನು ತಾರಕ ಸ್ವರದಲ್ಲಿ ಧ್ವನಿಯೇನೂ ಇರಲಿಲ್ಲ. ಆದರೆ ಶ್ರೋತೃಗಳು ಮತ್ತು ಸೌಂದರ್ಯ ಮತ್ತು ಪಾವಿತ್ರ್ಯದಿಂದ ಮಂತ್ರಮುಗ್ಧರಾಗಿದ್ದರು. ಪ್ರತಿಯೊಂದು ಸ್ವರದಲ್ಲೂ ಸಂಗೀತ ನುಡಿಸುತ್ತಿದ್ದರು. ಇದರಲ್ಲಿ ಬೇರೆ ಬೇರೆ ಲಯ ಮತ್ತು ತಾಳಗಳು ಕೂಡ ಇದ್ದವು. ನಡುವೆ ಮುಖ್ಯ ಭಾಗವಿದ್ದಲ್ಲಿ ಪದೇ ಪದೇ ಪುನರಾವರ್ತಿಸುತ್ತಿದ್ದರು. 2 ವಲಯಗಳನ್ನು ದಾಟಿ 3ನೇ ವಲಯದಲ್ಲಿದ್ದಾಗ ಅಕಸ್ಮಾತಾಗಿ ಅತ್ಯಂತ ಸುಮಧುರವಾದ ಮನುಷ್ಯ ಕಂಠ ಒಂದು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಈ ರೀತಿಯಾದ ಸಂಗೀತ ಪ್ರಾರಂಭ ಆದ ತಕ್ಷಣ ಒಂದು ಮನುಷ್ಯ ಕಂಠ ಬರ್ತಾ ಇತ್ತು, ಗಾಳಿಯಲ್ಲಿ ಪ್ರತಿಧ್ವನಿ ಬರ್ತಾ ಇತ್ತು. ಆ ಧ್ವನಿಯು ಮೇಲಿನಿಂದ ಬರುತ್ತಿತ್ತು. ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಕೆಲವು ಕ್ಷಣಗಳ ನಂತರ ಆಚಾರ್ಯನು ಇಕ್ಕಟ್ಟಿನ ಓಣಿಯ ಆಚೆ ಇರುವ ಒಂದು ಗಿಡದತ್ತ ತನ್ನ ಗಮನವನ್ನು ಸೆಳೆದನು. ನೀನು ಹುಡುಕ್ತಾ ಇರೋದು ಅಲ್ಲೆಲ್ಲೋ ಮೇಲ್ ಹುಡುಕ್ತಾ ಇದೆಯಲ್ಲ, ಅಲ್ಲಿ ನೋಡು ಅಂತ ಹೇಳ್ಬಿಟ್ಟು ಒಂದು ಇಕ್ಕಟ್ಟಿನ ಸ್ಥಳದಲ್ಲಿ ಇರ್ತಕ್ಕಂತಹ ಒಂದು ಗಿಡದ ಕಡೆ ಕೈ ಮಾಡಿ ತೋರಿಸಿದರು. ಅದರ ತುದಿಯ ಮೇಲೆ ಅತ್ಯಂತ ಸುಂದರ ಯುವತಿಯೊಬ್ಬಳು ಕುಳಿತಿದ್ದಳು. ಅವಳ ಕೂದಲುಗಳು ಕೂಡ ಹಿಂದೆ ಓಲಾಡುತ್ತಿದ್ದವು. ಈ ವಾದ್ಯ ಮೇಳದ ಸೌಂದರ್ಯವನ್ನು ಹೆಚ್ಚಿಸಿದ ಸ್ವರವು ಕೂಡ ಅವಳದೇ ಆಗಿತ್ತು. ಒಬ್ಬ ಸ್ತ್ರೀಯ ಗಾಯನ ಆ ವಾದ್ಯದೊಂದಿಗೆ ಮೇಳೈಸಿತ್ತು. ಅವಳಿಗೆ ಎಷ್ಟೊಂದು ಪವಿತ್ರ ಸ್ವರದಲ್ಲಿ ಹಾಡುತ್ತಿದ್ದಳೆಂದರೆ ನಾನು ಅಳುವುದನ್ನು ತಡೆಯುವುದು ನನ್ನಿಂದ ಸಾಧ್ಯವೇ ಆಗಲಿಲ್ಲ. ನಾವು ಕೂಡ ಎಷ್ಟೋ ಬಾರಿ ಕೆಲವೊಂದು ಹಾಡುಗಳನ್ನ ಕೇಳಿದಾಗ ತಂತಾನೇನೆ ಆನಂದ ಬಾಷ್ಪ ಅಂತಕ್ಕಂಥದ್ದು ಬರ್ತಾ ಇರ್ತದಲ್ಲ ಮಾಸ್ಟರ್. ಆ ರೀತಿಯಾಗಿ ಇವರಿಗೆ ಪೀಟರ್ ರಿಷೆಲ್ಲೋ ಅವರಿಗೆ ಆ ಸಂಗೀತವನ್ನ ಕೇಳ್ಬಿಟ್ಟು ಇವರಿಗೆ ಅಳು ಅಂತಕ್ಕಂಥದ್ದು ಬರ್ತಾ ಹೋಯ್ತು. ಹೀಗೆ ಸುಮಾರು 10 ನಿಮಿಷಗಳವರೆಗೆ ಮುಂದುವರಿಯಿತು. ಸ್ವಲ್ಪ ಸಮಯ ವಾದ್ಯಯಂತ್ರಗಳನ್ನು ನುಡಿಸಿದ ಮೇಲೆ ಆ ಹುಡುಗಿಯು ಸೋಲೋ ಸ್ವರದಲ್ಲಿ ಹಾಡುತ್ತಿದ್ದಳು. ಆ ನಂತರ ಗೀತ ಸಂಗೀತಗಳು ಏಕಕಾಲಕ್ಕೆ ಜರುಗುತ್ತಿದ್ದವು. ಈ ರೀತಿಯಾಗಿ ನಿಧಾನವಾಗಿ ಯಾವುದಕ್ಕಾಗಿ ಈ ಕಾರ್ಯಕ್ರಮವು ಆಯೋಜಿಸಲ್ಪಟ್ಟಿತ್ತೋ ಆ ಶಕ್ತಿಯ ಸೃಜನಗೊಳ್ಳತೊಡಗಿತು. ಈ ಸಮಾರಂಭವನ್ನು ಏತಕ್ಕೋಸ್ಕರ ಯಾವ ಉದ್ದೇಶ ಇಟ್ಕೊಂಡು ಏರ್ಪಾಡು ಮಾಡಿದ್ರಲ್ಲ, ಆ ಶಕ್ತಿ ಅಂತಕ್ಕಂಥದ್ದು ಸೃಜನೆಗೊಳ್ಳಿಕ್ಕೆ ಪ್ರಾರಂಭ ಆಯ್ತು. ಆಮೇಲೆ ಇನ್ನೊಂದು ತಾಳವು ಆರಂಭವಾಯಿತು. ಅದರಲ್ಲಿ ಇವೆಲ್ಲವೂ ಕೂಡ ಸಮ್ಮಿಲನಗೊಂಡಿದ್ದವು. ಆ ನಂತರ ಕಾರ್ಯಕ್ರಮವು ಮುಕ್ತಾಯವಾಯಿತು. ಆ ಸ್ವರ ಮೇಳವು ಒಮ್ಮಿಂದೊಮ್ಮೆಲೆ ವಿಲೀನವಾಗಿ ಮೌನವು ನನ್ನನ್ನು ಆವರಿಸಿತು. ಆ ಗಾಯಕಿಯು ಕುಳಿತುಕೊಂಡ ಗಿಡದ ತುದಿಯನ್ನು ನೋಡಿದೆ. ಆಗ ಅಲ್ಲಿ ಅವಳು ಇರಲಿಲ್ಲ. ವಾದ್ಯ ವೃಂದದ ಸಮೂಹ ಹಾಗೂ ಆ ಕುಳ್ಳರೆಲ್ಲ ಅಲ್ಲಿಯೇ ಇದ್ದರು. ಆದರೆ ಅವರೀಗ ನೆಲದ ಮೇಲೆ ಕುಳಿತುಕೊಂಡಿದ್ದರು. ಅರಣ್ಯದೊಳಗಿಂದ ವೃದ್ಧ ವ್ಯಕ್ತಿಯೊಬ್ಬ ಪ್ರಕಟನಾದನು. ಆಗ ಅರಣ್ಯದೊಳಗಿಂದ ಒಬ್ಬ ವೃದ್ಧನಾದಂತ ವ್ಯಕ್ತಿ ಬಂದ. ಅವನ ನೀಳವಾದ ಗಡ್ಡವು ಓಲಾಡುತ್ತಿತ್ತು ಹಾಗೂ ಅವನ ಔಪಚಾರಿಕ ಪೋಷಾಕು ಕೂಡ ಧರಿಸಿದ್ದನು. ಅವನು ನಿಧಾನವಾಗಿ ನಡೆಯುತ್ತಾ ಆ ಮೈದಾನದ ನಡುವೆ ಬಂದನು. ಯಾವುದೋ ಅದೃಶ್ಯ ದೇವಿ ದೇವತೆಗಳೊಂದಿಗೆ ಅನುನಯ ವಿನಯದ ಮುದ್ರೆಯಲ್ಲಿ ಕೈಗಳನ್ನು ಮಾಡಿ ಏನೋ ಸ್ತುತಿ ಮಾಡತೊಡಗಿದನು. ಗಾಯಕರ 2 ಸಮೂಹಗಳ ಸದಸ್ಯರು ತಲೆ ತಗ್ಗಿಸಿ ಆ ಸ್ತುತಿಯನ್ನ ಗಮನವಿಟ್ಟು ಕೇಳಿದರು. ಆ ವ್ಯಕ್ತಿ ಹೇಳ್ತಕ್ಕಂಥ ಸ್ತುತಿಯನ್ನ ದೇವಾನುದೇವತೆಗಳಲ್ಲಿ ನಯ ವಿನಯದಿಂದ ಏನೋ ಒಂದು ಮಂತ್ರವನ್ನ ಹೇಳಿದ ರೀತಿ ಇತ್ತು. ಅದನ್ನು ಇವರೆಲ್ಲರೂ ಕೂಡ ಗಮನವಿಟ್ಟು ಕೇಳಿದರು. ಅದರೊಳಗಿಂದ ನನಗೆ ಒಂದು ಅಕ್ಷರವೂ ಕೂಡ ಅರ್ಥವಾಗಲಿಲ್ಲ.
ಆದರೆ ಅದು ಪ್ರಾರ್ಥನೆಯೇ ಆಗಿತ್ತು. ಆದ್ರೆ ಒಂದು ಮಾತ್ರ ಗಮನಕ್ಕೆ ಬಂತು, ಅದು ಒಂದು ಇದುವರೆಗೆ ಏನು ಸಮಾರಂಭ ಮಾಡಿ ಒಂದು ಶಕ್ತಿಯನ್ನ ಸೃಜನೆ ಮಾಡಿದ್ರಲ್ಲ, ಅದು ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸ್ಲಿ ಅಂತ ಹೇಳಿ ಮಾಡಿದಂತ ಒಂದು ಪ್ರಾರ್ಥನೆನೇ ಆಗಿತ್ತು ಅನ್ನೋದು ಮಾತ್ರ ತಿಳಿತು ಅಂತ. ಭವಿಷ್ಯ ಈಗ ತಾನೇ ಪೂರ್ಣಗೊಳಿಸಿದ ಕಾರ್ಯದ ಸಫಲತೆಗಾಗಿ ಪ್ರಾರ್ಥನೆ ಮಾಡಲಾಯಿತು. ಅವರ ಕಾರ್ಯ ಸಿದ್ಧಿಸಲಿ ಎಂದು ಗಾಯಕರು ಕೂಡ ಪ್ರಾರ್ಥಿಸಿದರು. ಆ ವ್ಯಕ್ತಿ ಏನು ವಯಸ್ಸಾದ ವ್ಯಕ್ತಿ ಬಂದಂತ ಮಾಡಿದ ಪ್ರಾರ್ಥನೆಯನ್ನೇ ಇನ್ನುಳಿದವರು ಕೂಡ ಮಾಡಿದರು. ಆಮೇಲೆ ಒಮ್ಮಿಂದೊಮ್ಮೆಲೆ ಎಲ್ಲವೂ ಮುಕ್ತಾಯವಾಯಿತು. ಆ ನಂತರ ವೃದ್ಧ ವ್ಯಕ್ತಿಯು ಅರಣ್ಯದೊಳಗೆ ಹೋದನು. ಗಾಯಕರು ಆ ಎರಡೂ ಸಮೂಹಗಳು ಈಗ ಎದ್ದು ನಿಂತು ನಿಧಾನವಾಗಿ ಮೈದಾನದತ್ತ ಹೆಜ್ಜೆ ಹಾಕುತ್ತಾ ಅದೃಶ್ಯರಾದರು. ಇದನ್ನೆಲ್ಲ ನೋಡಿ ನಾನೆಷ್ಟು ಪ್ರಭಾವಿತನಾದೆನೆಂದರೆ ಅಲ್ಲಿಂದ ಅಲುಗಾಡಲು ಕೂಡ ನನಗೆ ಮನಸ್ಸಾಗಲಿಲ್ಲ. ಆಯಿತು, ಇಂದಿನ ಕಾರ್ಯಕ್ರಮವು ಇಷ್ಟೇ ಇತ್ತು. ನಾಳೆ ಬೆಳಗಿನವರೆಗೆ ನೀನು ಇದರಲ್ಲಿ ಏನನ್ನು ಮತ್ತು ಎಷ್ಟನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುವೆ ಎಂಬುದನ್ನು ನಾನು ತಿಳಿಯ ಬಯಸುತ್ತೇನೆ ಎಂದು ಭಾರತೀಯ ಮಿತ್ರ ಹೇಳಿದಾಗ ನನಗೆ ಆಘಾತವಾಯಿತು. ಅಂದರೆ ಇಂದಿನ ಸೂಕ್ಷ್ಮ ಲೋಕ ಪಯಣ ಮುಗಿತು ಅಂತ ನನಗೆ ಆಘಾತವಾಯಿತು. ನಾನು ಎದ್ದು ನಿಂತಾಗ ನಾನಿನ್ನು ಮೌನ ಸ್ಥಿತಿಯಲ್ಲೇ ಇದ್ದೆ. ಮರಗಳ ಮಧ್ಯೆ ಇರುವಂತ ಈ ಕಿರಿದಾದ ರಸ್ತೆಯ ಮೂಲಕ ತೇಲುತ್ತಾ ಮನೆಯತ್ತ ನಡೆದವು. ಆಚಾರ್ಯನು ಆ ಯೋಜನೆಯ ಧ್ಯೇಯದ ಕುರಿತು ಅವಶ್ಯಕವಾಗಿ ಹೇಳಿದ್ದನು. ಆದರೆ ಅವನು ಹೇಳಿದ್ದನೆಂಬುದು ನನಗೆ ಸರಿಯಾಗಿ ನೆನಪಿಲ್ಲ, ಏಕೆಂದರೆ ನನ್ನ ಬುದ್ಧಿಯು ಇನ್ನು ಭ್ರಮಣೆಯಲ್ಲಿಯೇ ಇತ್ತು. ಅಲ್ಲದೆ ನಾನು ಆ ಆಯೋಜನೆಯ ಉತ್ಕೃಷ್ಟ ಭಾಗದ ಅದ್ಭುತವಾದ ಆಧ್ಯಾತ್ಮಿಕ ಪ್ರಭಾವದ ಕುರಿತು ಯೋಚಿಸುತ್ತಿದ್ದೆ. ಈ ಏನು ಕಾರ್ಯಕ್ರಮದ ಉತ್ಕೃಷ್ಟ ಭಾಗದ ಅದ್ಭುತವಾದ ಆಧ್ಯಾತ್ಮಿಕ ಪ್ರಭಾವದ ಸುಳಿಯನ್ನ ಸೃಷ್ಟಿ ಮಾಡಿದ್ರಲ್ಲ, ಅದ್ರ ಬಗ್ಗೆನೇ ಯೋಚಿಸುತ್ತಿದ್ದೆ. ಆ ಕುಳ್ಳರು ಪ್ರಕೃತಿಯ ಆತ್ಮ ಮತ್ತು ವಾದ್ಯವೃಂದವು ಗಂಧರ್ವ ಗಣ ಎಂಬುದು ಈ ಎಲ್ಲ ಪ್ರದರ್ಶನಕಾರರ ವಿವರಣೆಯನ್ನು ಕೂಡ ನೀಡಿದ್ದನು. ಇದೆಲ್ಲ ಆಗ್ತಕ್ಕಂಥದ್ದು ಆ ಕುಳ್ಳರು ಯಾರು? ಪ್ರಕೃತಿ ಆತ್ಮಗಳು. ಮತ್ತೆ ಆ ವಾದ್ಯವೃಂದ ನುಡಿಸ್ಲಿಕ್ಕೆ ಬಂದಂತ ಮನುಷ್ಯರ ಆಕಾರದಕ್ಕಂಥವ್ರು ಅವರೆಲ್ಲರೂ ಯಾರು ಅಂದ್ರೆ ಗಂಧರ್ವ ಗಣಕ್ಕೆ ಸಂಬಂಧಪಟ್ಟವರು. ಇವರೆಲ್ಲರೂ ಕೂಡ ಮನುಷ್ಯನ ವಿಕಾಸ ವ್ಯವಸ್ಥೆಯ ಸಮಾನಾಂತರವಾಗಿಯೇ ಅವರ ವಿಕಾಸ ವ್ಯವಸ್ಥೆಯೂ ಕೂಡ ಜರುಗುತ್ತದೆ. ಇಲ್ಲಿ ಮನುಷ್ಯರನ್ನ ಉದ್ಧರಿಸ್ಲಿಕ್ಕೆ ಅವ್ರು ಯಾಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿನ ಹೆಚ್ಚಿನ ಮನುಷ್ಯರು ವಿಕಾಸ ವ್ಯವಸ್ಥೆಯನ್ನ ತಲುಪಿದ್ರೆ ಅದರೊಂದಿಗೆ ಅವರ ವಿಕಾಸ ವ್ಯವಸ್ಥೆನೂ ಕೂಡ ಆಗುತ್ತದೆ. ಅದಕ್ಕೋಸ್ಕರ ಅವರ ಪ್ರಯತ್ನ ಅಂತಕ್ಕಂಥದ್ದು ನಡೀತಿದೆ. ಈ ಒಬ್ಬಂಟಿ ಗಾಯಕಿ ಬೇರೆ ಶ್ರೇಣಿಯವಳಾಗಿದ್ದಳು. ಆ ಒಬ್ಬಂಟಿ ಗಾಯಕಿ ಮರದ ಮೇಲೆ ತುದಿಯಲ್ಲಿ ಕುಳಿತು ಹಾಡ್ತಾ ಇದ್ಲಲ್ಲ, ಆ ಗಾಯಕಿ ಯಾರು ಅಂದ್ರೆ ಈ ಗಂಧರ್ವರು ಇದ್ರಲ್ಲ ಅದಕ್ಕಿಂತನೂ ಕೂಡ ಉನ್ನತ ಶ್ರೇಣಿಯವಳಾಗಿದ್ದಳು. ಯಾವ ರೀತಿಯಾಗಿ ನಮ್ಮ ವಿಕಾಸ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬರು ಅತ್ಯಧಿಕ ಶ್ರೇಷ್ಠರಾಗಿರ್ತಾರೋ, ನಾವ್ ಅನ್ಕಂತೀವಿ ನನ್ನ ಮಾರ್ಗದರ್ಶಕರು ಇವರಿಂದ ನನ್ನ ಜೀವನ ಅಂತ ಹೇಳಿ ಹೆಂಗೆ ಈ ಭೌತಿಕ ಜಗತ್ತಿನಲ್ಲಿ ಹೇಳ್ಕತೀವಲ್ಲ, ಅದೇ ರೀತಿಯಾಗಿ ತನ್ನ ವ್ಯವಸ್ಥೆಯಲ್ಲಿ ಅವಳು ದೇವಜಾತಿಯಲ್ಲಿಯೇ ಉತ್ಕೃಷ್ಟಳಾಗಿದ್ದಳು. ಈ ದೇವಗಣಕ್ಕಿಂತಲೂ ಕೂಡ ಗಂಧರ್ವ ಗಣ ಏನಿದೆಯಲ್ಲ ಅದಕ್ಕಿಂತ ಉನ್ನತ ಸ್ಥಾಯಿಯಲ್ಲಿ ಇರ್ತಕ್ಕಂಥವಳಾಗಿದ್ದಳು. ಆ ವೃದ್ಧನು ಪಾದ್ರಿಯಂತೆ ಇದ್ದನು. ಅವನು ಈ ವ್ಯವಸ್ಥೆಯಲ್ಲಿ ಪುರೋಹಿತರಂತೆ ಕಾರ್ಯ ನಿರ್ವಹಿಸುತ್ತಿದ್ದನು. ಈ ಏನು ಭೂಲೋಕವನ್ನ ಉದ್ಧರಿಸ್ತಕ್ಕಂಥ ವಿಕಾಸವನ್ನಗೊಳಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಏನು ತಂಡ ಇದೆಯಲ್ಲ, ಅದರಲ್ಲಿ ಈತ ಒಬ್ಬ ಪುರೋಹಿತನಂತೆ ಕಾರ್ಯನಿರ್ವಹಿಸುತ್ತಾನೆ. ಅಲ್ಲದೆ ಅಪ್ಪಟ ಮಾನವ ಜಗತ್ತಿನಲ್ಲಿನಂತೆಯೇ ಅವನು ಕೂಡ ಔನ್ನತ್ಯ ಹೊಂದತೊಡಗಿದ್ದನು. ಅವನು ಕೂಡ ಇಲ್ಲಿ ಉದ್ಧಾರ ಆದ್ರೆ, ಮಾನವ ಜಾತಿ ಉದ್ಧಾರ ಆದ್ರೆ ಅವನದು ಕೂಡ ಪ್ರಗತಿ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಾವು ಅಕಾಡೆಮಿ ತಲುಪಿದೆವು, ಆದರೆ ಪ್ರವೇಶ ದ್ವಾರದ ಎದುರಿನ ಲಾನ್ ಮೇಲೆ ನಿಂತುಕೊಂಡೆವು. ಭವಿಷ್ಯದಲ್ಲಿ ಇದರಿಂದ ಲಾಭ ಹೊಂದುವ ದೃಷ್ಟಿಯಿಂದ ಈ ಕಟ್ಟಡದ ಭಾವಚಿತ್ರವನ್ನು ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ತುಂಬಿಕೊಳ್ಳುವುದು ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದು ಆಚಾರ್ಯ ನನಗೆ ಹೇಳಿದನು. ಏನು ಈ ಡೆಗ್ನಿಯ ಮನೆ ಇತ್ತಲ್ಲ, ನೀನು ಮತ್ತೆ ಸೂಕ್ಷ್ಮಯಾನ ಮಾಡ್ಬೇಕಾದ್ರೆ ಈ ಮನೆಯನ್ನ ಸರಿಯಾಗಿ ನೆನ್ಪಿಟ್ಕೊ ಅಂತ ಆಚಾರ್ಯ ಹೇಳ್ತಾನೆ. ನಾನು ನನ್ನ ಪ್ರಯತ್ನದಿಂದ ಈ ಭವನದವರೆಗೆ ತಲುಪಿದರೂ ಕೂಡ ನಾನು ನಿನ್ನನ್ನು ಭವಿಷ್ಯದಲ್ಲಿ ಹೇಗೆ ಭೇಟಿಯಾಗಲು ಸಾಧ್ಯ ಎಂದು ನಾನು ಡೆಗ್ನಿಯನ್ನ ಕೇಳಿದೆ. ಡೆಗ್ನಿ ಹೇಳ್ತಾನೆ, ನಾನು ನನ್ನ ಪ್ರಯತ್ನದಿಂದ ಈ ಭವನದವರೆಗೆ ಏನೋ ಬರ್ತೀನಿ, ಆಮೇಲೆ ನಿನ್ನ ಭೇಟಿ ಆಗೋದು ಹೇಗೆ ಅಂತ ಕೇಳ್ತಾನೆ. ಆಗ ಅವಳು ಮೊದಲು ಬಾರಿ ಎಲ್ಲಿ ಕುಳಿತುಕೊಂಡಾಗ ಭೇಟಿಯಾಗಿದ್ದಳೋ ಅಲ್ಲಿಯೇ ಸಾಮಾನ್ಯವಾಗಿ ಅದೇ ಕೋಣೆಯಲ್ಲಿ ಅವಳಿಯನ್ನು ಭೇಟಿಯಾಗಲು ಸಾಧ್ಯವಿದೆ. ಏಕೆಂದರೆ ಸೂಕ್ಷ್ಮ ಲೋಕದಲ್ಲಿ ಜನಸಂದಣಿಯು ಇಲ್ಲವೇ ಇಲ್ಲ. ಆದ್ದರಿಂದ ನೀನೆಲ್ಲಿ ಕಾರ್ಯನಿರ್ವಹಿಸುವೆಯೋ ಆ ಜಾಗವು ನಿನಗಾಗಿಯೇ ನಿರ್ಮಾಣಗೊಳ್ಳುವುದು. ನೀನ್ ಎಲ್ಲಿ ಕಾರ್ಯ ಮಾಡ್ತೀಯೋ ಆ ಜಾಗ ನಿನಗಾಗಿನೇ ನಿರ್ಮಾಣಗೊಳ್ಳುತ್ತೆ. ನೀನು ಅನ್ಕೋಬೇಕಷ್ಟೇ, ನಾನು ಇಲ್ಲಿ ಬರ್ಬೇಕು, ಇವಳನ್ನ ಭೇಟಿ ಆಗ್ಬೇಕು ಅಂತ. ಆದ್ದರಿಂದ ಅವಳ ಬದಲಾಗಿ ಆಚಾರ್ಯನೇ ನನಗೆ ಉತ್ತರ ನೀಡಿದನು. ಆದರೂ ಅವಳು ವಾಸಿಸುವ ಪುಟ್ಟ ಕುಟೀರವನ್ನು ಅವಶ್ಯಕವಾಗಿ ನನಗೆ ತೋರಿಸಬೇಕೆಂದು ಡೆಗ್ನಿಗೆ ಹೇಳಿದನು.
ಇದನ್ನು ಕೇಳಿ ಅವಳಿಗೆ ಬಹಳ ಖುಷಿಯಾಯಿತು. ನಾವಿಬ್ಬರು ಜೊತೆಯಾಗಿ ಕುಟೀರವನ್ನು ನೋಡಿಕೊಂಡು ಬರಬೇಕೆಂದು ಆಚಾರ್ಯನು ಹೇಳಿದನು. ಡೆಗ್ನಿಯು ಅಕಾಡೆಮಿಯ ಮೇಲಿಂದ ತೇಲುತ್ತಾ ಮುಂದೆ ಮುಂದೆ ಹೊರಟಳು. ಆ ವಿಶಾಲ ಭವನದ ಹಿಂದೆ ಸುಮಾರು 1/2 ಮೈಲು ದೂರದಲ್ಲಿ ಒಂದು ಸಣ್ಣ ಉದ್ಯಾನ ನಗರವನ್ನು ನಿರ್ಮಿಸಲಾಗಿತ್ತು. ಅಲ್ಲಿ ಪುಟ್ಟ ಪುಟ್ಟ ಮನೆಗಳಿದ್ದವು, ಆದರೆ ಎಲ್ಲವೂ ತೆರೆದ ಮನೆಗಳೇ. ಸ್ವಲ್ಪ ದೂರ ದೂರದಲ್ಲಿ ನಿರ್ಮಿಸಲ್ಪಟ್ಟಿದ್ದವು. ಎಲ್ಲ ಮನೆಗಳ ಸುತ್ತಲೂ ಕಡಿಮೆ ಎಂದರೆ 1 ಎಕರೆ ಖಾಲಿ ಜಾಗ ಇರುತ್ತಿತ್ತು, ಅಂದ್ರೆ ಭೂಮಿ ಇರ್ತಿತ್ತು. ಪ್ರತಿಯೊಬ್ಬ ನಿವಾಸಿಯು ತನ್ನ ಮನೆಯಷ್ಟೇ ಅಲ್ಲದೆ ಅದರೊಂದಿಗೆ ತನ್ನದೊಂದು ವನವನ್ನು ನಿರ್ಮಿಸಿಕೊಂಡಿದ್ದನು ಎಂಬುದು ಸ್ಪಷ್ಟವಾಗಿ ಕಾಣಬರುತ್ತಿತ್ತು. ಪ್ರತಿಯೊಬ್ಬರ ಮನೆಯು ಅವರವರ ಸ್ವಭಾವ ಅಭಿರುಚಿಗೆ ಅನುಗುಣವಾಗಿ ವಿಭಿನ್ನವಾಗಿದ್ದವು. ತತ್ಪರಿಮಾಣವಾಗಿ ಕೊಳ್ಳ ಪ್ರದೇಶವು ಅಪರಿಮಿತ ಸುಂದರವಾಗಿತ್ತು. ಅಲ್ಲಿಯ ಕೆಲವೊಂದು ಕುಟೀರಗಳು ಇಂಗ್ಲೆಂಡಿನ ಯಾವುದೋ ಹಳ್ಳಿಯಿಂದ ಎತ್ತಿ ಇಲ್ಲಿ ತಂದು ಇಟ್ಟಂತೆ ಕಾಣುತ್ತಿದ್ದರೆ, ಇನ್ನು ಕೆಲವೊಂದು ದಕ್ಷಿಣ ಫ್ರಾನ್ಸ್ನ ಮನೆಗಳನ್ನು ಹೋಲುತ್ತಿದ್ದವು. ಇನ್ನು ಕೆಲವು ಶುದ್ಧ ಇಟಾಲಿಯನ್ ಶೈಲಿಗಳ ಮನೆಯಂತೆ ಕೂಡ ಇದ್ದವು. ಅದರಲ್ಲಿ 2 ಮನೆಗಳು ಪೂರ್ವ ದೇಶದ ಮಂದಿರಗಳನ್ನು ಕೂಡ ಹೋಲ್ತಾ ಇದ್ದವು ಎಂಬುದನ್ನು ಗಮನಿಸಿದೆ. ನನಗೆ ಬೇರೆ ಬೇರೆ ರೀತಿಯ ಸ್ಥಾಪತ್ಯ ಹಾಗೂ ವಾಸ್ತುಕಲೆಯಲ್ಲಿ ಅಭಿರುಚಿ ಇರುವುದನ್ನು ಗುರುತಿಸಿದ ಆಚಾರ್ಯನು ಮಸೀದಿಗಳಂತೆ ಗುಂಬಜ ಆಕಾರದಲ್ಲಿರುವ 2 ಮನೆಗಳತ್ತ ತನ್ನ ಗಮನವನ್ನು ಸೆಳೆದನು. ಇವನ ಧ್ವನಿಗೆ ಇವು ಧ್ವನಿಗೆ ಸಂಬಂಧಿಸಿದ ವಿಶೇಷಗಳೊಂದಿಗೆ ತೊಡಗಿಸಿಕೊಂಡಿರುವ ಮನೆಗಳಾಗಿವೆ ಎಂದು ಕೂಡ ನನಗೆ ಹೇಳಿದರು. ಈ ಅದ್ಭುತ ದೃಶ್ಯವನ್ನು ಇನ್ನಷ್ಟು ಹೊತ್ತು ಇದೇ ರೀತಿ ನಾನು ಅವಲೋಕಿಸಬಹುದಾಗಿತ್ತು. ಆದರೆ ಡೆಗ್ನಿಯು ನಮ್ಮನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಚಡಪಡಿಸುತ್ತಿದ್ದಳು. ನನ್ನ ಅನುಭವಕ್ಕೆ ಬಂತು. ಹೀಗಾಗಿ ಅವಳನ್ನು ಹಿಂಬಾಲಿಸುತ್ತಾ ಒಂದು ಹಳ್ಳಿಯ ರಸ್ತೆಯ ಮೇಲೆ ಸುಮಾರು 200 ಗಜಗಳಷ್ಟು ದೂರ ಹೋದೆವು. ಒಂದು ಗೇಟಿನ ಮೂಲಕ ನಮ್ಮನ್ನೊಂದು ಉದ್ಯಾನವನದಲ್ಲಿ ಕರೆದೊಯ್ದಳು. ಇಲ್ಲಿಯ ಬಣ್ಣಗಳ ಹೊಳೆಯುವಿಕೆಯು ನಿಜಕ್ಕೂ ಪ್ರೇಕ್ಷಣೀಯವಾಗಿತ್ತು. ಅವಳ ಕುಟೀರವನ್ನು ಒಂದು ಕನಸಿನ ಮನೆ ಎನ್ನಬಹುದಾಗಿತ್ತು. ಅದರ ವಿನ್ಯಾಸವು ತಕ್ಷಣವೇ ನನಗೆ ಇಷ್ಟವಾಯಿತು. ಪೋರ್ಚ್ ಎದುರು ಪುಟ್ಟ ಲಾನು, ಅದರ ಮಧ್ಯದಲ್ಲೊಂದು ದಟ್ಟ ನೆರಳು ನೀಡುವಂತ ಒಂದು ಮರ ಇತ್ತು. ಅದರ ಕೆಳಗೆ ಕುರ್ಚಿಗಳನ್ನು ಹಾಕಲಾಗಿತ್ತು. ಕುರ್ಚಿಗಳು ಬಹಳ ಆರಾಮದಾಯಕವಾಗಿದ್ದವು. ಈ ಸೂಕ್ಷ್ಮ ಜಗತ್ತಿನಲ್ಲಿ ಎಷ್ಟೊಂದು ಸುಖವಿದೆ. ಮಳೆಯಾಗುವ ಭಯವಿಲ್ಲ, ಕಳ್ಳರಿಂದ ಕಳ್ಳತನವಾಗುವ ಅಪಾಯವಿಲ್ಲ, ಸಾಮಾನುಗಳನ್ನು ಎಷ್ಟು ಬೇಕಾದಷ್ಟು ಹೊತ್ತು ಹಾಗೆಯೇ ಹೊರಗೆ ಬಿಡಬಹುದು ಎಂದು ತಕ್ಷಣವೇ ನನಗೆ ನೆನಪಿಗೆ ಬಂತು. ಮೇಡಮ್, ಟೈಮ್ ಆಯ್ತಮ್ಮ? ಇದೇ ಟೈಮ್ ಇದೆಯಾ? ಟೈಮ್ 9 ನಿಮಿಷ ಮಾಡಿ. ಹೌದಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಡೆಗ್ನಿಯು ತನ್ನ ಮನೆಯಲ್ಲಿಯ ಎಲ್ಲಕ್ಕಿಂತ ದೊಡ್ಡದಾದ ರೂಮನ್ನು ತೋರಿಸಿದಳು. ಅದು ಆರಾಮ ಕೋಣೆಯಂತೂ. ಇದರಲ್ಲಿ ಮೆತ್ತನೆಯ ಗಾದಿಗಳು ಇದ್ದವು, ಆರಾಮ ಕುರ್ಚಿಗಳು ಕೂಡ ಇದ್ದವು. ವಿನ್ಯಾಸಕ್ಕೆ ತಕ್ಕ ಟೇಬಲ್ಗಳು ಮತ್ತಿತರ ಸಣ್ಣ ಕುರ್ಚಿಗಳನ್ನಿಡಲಾಗಿತ್ತು. ಆ ಒಂದು ಸಣ್ಣ ಮೂಲೆಯಲ್ಲಿ ಪಿಯಾನೋ ಕೂಡ ಶೃಂಗರಿಸಲಾಗಿತ್ತು. ಇಲ್ಲೂ ಯಾವುದೇ ಆಡಂಬರದ ಪ್ರದರ್ಶನ ಇರಲಿಲ್ಲ. ಆದರೆ ಮಾಲೀಕಳ ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಸಾಧ್ಯವಿರಲಾರದಂತಹ ಸ್ವಂತ ವಿಚಾರಗಳು ಅಲ್ಲಿ ಎದ್ದು ಕಾಣುತ್ತಿದ್ದವು. ಏಕೆಂದರೆ ಅವುಗಳ ಬೆಲೆ ಅಷ್ಟೊಂದು ಅಧಿಕವಾಗಿದೆ. ಸೂಕ್ಷ್ಮ ಲೋಕದಲ್ಲಿ ಇದರ ಯಾವುದೇ ಪರಿಧಿ ಕೂಡ ಇರಲಿಲ್ಲ. ಕೋಣೆಯನ್ನು ನೋಡುತ್ತಿದ್ದಂತೆಯೇ ಇದರ ಮಾಲೀಕಳಿಗೆ ಕಲಾತ್ಮಕ ಅಭಿರುಚಿ ಇದೆ ಅಂತ ಅನಿಸ್ತಾ ಇತ್ತು. ಆದರೆ ಅವಳಿಗೆ ಅದನ್ನು ತೋರಿಸುವ ಯಾವುದೇ ಬಯಕೆ ಇಲ್ಲ ಎಂಬುದು ಮಾತ್ರ ತಿಳಿದಿತ್ತು. ಬೇರೆಯವರಿಗೆ ಈ ಭೌತಿಕ ಜಗತ್ತಿನಲ್ಲಿ ಮಾಡ್ತೀವಲ್ಲ ಮಾಸ್ಟರ್, ಬೇರೆಯವರಿಗೆ ನಮಗೆ ಇಷ್ಟನೋ ಕಷ್ಟನೋ ಗೊತ್ತಿಲ್ಲ, ಬೇರೆಯವ್ರಿಗೆ ತೋರ್ಸ್ಲಿಕ್ಕೋಸ್ಕರ ಕೆಲವೊಂದು ವಸ್ತುಗಳನ್ನು ತಂದಿಟ್ಕೋತಾ ಇದ್ದೀವಿ. ಇವೆಲ್ಲದರ ಬಗ್ಗೆ ಈ ಧ್ಯಾನಕ್ಕೆ ಬಂದಾಗ ಅವಗಾಹನೆ ಬರ್ತಾ ಇದೆ. ಆದರೆ ಸೂಕ್ಷ್ಮ ಲೋಕದಲ್ಲಿ ಹಂಗೆ ತೋರ್ಪಡಿಕೆಗಾಗಿ ಏನು ಇರ್ಲಿಲ್ಲ. ಅವರ ಅಭಿರುಚಿಗೆ ತಕ್ಕನಾದಂತ ವಸ್ತುಗಳು ಮಾತ್ರ ಇದ್ದವು, ಕಲಾತ್ಮಕವಾದ ವಸ್ತುಗಳಿವೆ. ಆದರೆ ಅವಳಿಗೆ ಅದನ್ನು ತೋರಿಸುವ ಸರಿ ಒಂದು ಕೋಣೆಯನ್ನು ನೀಡುತ್ತಿದ್ದಂತೆ ಇದರ ಮಾಲೀಕಳಿಗೆ ಕಲಾತ್ಮಕ ಅಭಿರುಚಿ ಇದೆ, ಆದರೆ ಅವಳಿಗೆ ಅದನ್ನು ತೋರಿಸುವ ಯಾವುದೇ ಬಯಕೆ ಇಲ್ಲ ಎಂಬುದನ್ನು ಕೂಡ ತಿಳಿಯುತ್ತಿತ್ತು. ಇಲ್ಲಿ ಇಡೀ ವಿಶ್ರಾಮ ಕೋಣೆಯ ಉದ್ದಕ್ಕೂ ಹರಡಿಕೊಂಡಿರುವ ವಿಶಾಲ ಕಿಟಕಿಗಳಿಂದ ಬೆಳಕು ಒಳಗೆ ಹರಿದು ಬರುತ್ತಾ ಇತ್ತು. ಕೋಣೆಯ ಫರ್ನಿಚರ್ಗಳ ಮೇಲೆ ಹಾಕಿದ ಬಟ್ಟೆಯ ಬಣ್ಣವು ಪರದೆ ಹಾಗೂ ರತ್ನಗಂಬಳಿಯ ಬಣ್ಣದೊಂದಿಗೆ ಬಹಳ ಹೊಂದಾಣಿಕೆ ಆಗುತ್ತಿತ್ತು. ಪರಿಪೂರ್ಣತೆಯನ್ನು ಹೊಂದಿದು ನಿಮ್ಮ ಇಚ್ಛೆಯಾಗಿದ್ದಲ್ಲಿ ಅದನ್ನು ಇಲ್ಲಿ ಬಹಳ ಸುಲಭವಾಗಿ ಸಾಧಿಸಬಹುದು. ನಾವು ಪರಿಪೂರ್ಣರಾಗಬೇಕು ಅನ್ನೋ ಏನಾದ್ರೂ ಒಂದು ಇಚ್ಛೆ ಇದ್ದದ್ದೇ ಆದ್ರೆ ಈ ಸೂಕ್ಷ್ಮ ಲೋಕದಲ್ಲಿ ಸುಲಭವಾಗಿ ಸಾಧಿಸಬಹುದು. ಆದರೆ ಆ ಪರಿಪೂರ್ಣತೆಯನ್ನು ಹೊಂದಬೇಕು ಅನ್ನೋ ಇಚ್ಛೆ ಬರ್ಬೇಕಾದ್ರೆ ನಾವು ಈ ಭೂಲೋಕದಲ್ಲೇ ಸಾಕಷ್ಟು ಕೂಡ ಜ್ಞಾನವನ್ನ ಪಡಿಬೇಕಾಗಿದೆ. ಆನೆಯ ಬಣ್ಣದಂತಹ ಇತ್ತು.
ಗೋಡೆಗಳ ಮೇಲೆ ಆನೆಯ ದಂತದ ಬಣ್ಣದಂತೆ ಇತ್ತು. ಅವುಗಳ ಮೇಲೆ ಕೆಲವು ಚಿತ್ರ ನಕಾಶೆಗಳು ಕೂಡ ಹಾಕಿದ್ರು. ಕೆಲವು ಗೋಡೆಗಳ ಮೇಲೆ ಸುಂದರ ವಾಟರ್ ಕಲರ್ ನಿಂದ ಮಾಡಿದ ಪೇಂಟಿಂಗ್ಗಳು ಕೂಡ ಇದ್ದವು. ಉಳಿದ ಗೋಡೆಗಳು ಖಾಲಿನೂ ಇದ್ದುವು. ಹಾಗೆಯೇ ಕೋಣೆಯಲ್ಲಿ ಕುಳಿತುಕೊಳ್ಳಲು ಮನಸ್ಸಾಗುತ್ತಿತ್ತು. ಇದು ಮನೆ ಎನಿಸುತ್ತಿತ್ತು. ಇದು ಕೇವಲ ತೋರಿಸುವುದಕ್ಕಾಗಿ ಇರುವ ಕೋಣೆಯಲ್ಲ. ಈ ಕೋಣೆಯಲ್ಲಿ ಅಡ್ಡಾಡಿದ ಮಾತ್ರಕ್ಕೆ ಇದರೊಳಗೆ ಇರುವವರು ಎಂಥವರು ಎಂಬುದನ್ನು ಕೂಡ ತಿಳಿದು ಬಿಡುತ್ತಿತ್ತು. ಡೆಗ್ನಿ ತನ್ನ ಮನೆಯನ್ನು ತೋರಿಸಲು ಅಷ್ಟೊಂದು ಏಕೆ ಚಡಪಡಿಸುತ್ತಿದ್ದಳು ಅನ್ನೋದು ಕೂಡ ಈ ವಿಷಯ ನನಗೆ ತಿಳಿಯಿತು. ಪುಟ್ಟ ಕೋಣೆಯನ್ನು ಬೆಡ್ರೂಮಿನಂತೆ ಕೂಡ ಸಜ್ಜುಗೊಳಿಸಲಾಗಿತ್ತು. ಇಲ್ಲಿ ನಿದ್ದೆಯ ಅವಶ್ಯಕತೆ ಇಲ್ಲ, ಆದರೂ ಕೂಡ ಬೆಡ್ರೂಮ್ ಇತ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ಮೂಲೆಯಲ್ಲಿ ದಿವಾನ್ ಕೂಡ ಹಾಕಲ್ಪಟ್ಟಿತು. ಅದರೊಂದಿಗೆ ಇತರ ವಸ್ತುಗಳು ಅಪರೂಪವಾಗಿ ಜೋಡಿಸಲು ಇಡಲ್ಪಟ್ಟಿದ್ದವು. ನೋಡಿದ ತಕ್ಷಣ ಒಂದು ವಿಶಿಷ್ಟ ಮಹಿಳೆಯ ಕೋಣೆ ಎನಿಸುತ್ತಿತ್ತು. ಎಲ್ಲಿ ನಿದ್ರೆಯು ಜೀವನದ ಅವಶ್ಯಕ ಭಾಗವೇ ಅಲ್ಲವೋ ಅಂತ ಸೂಕ್ಷ್ಮ ಲೋಕದಲ್ಲಿಯೂ ಕೂಡ ಬೆಡ್ರೂಮಿನ ಅವಶ್ಯಕತೆಯನ್ನು ಕಂಡು ನನಗೆ ದಿಗಲಾಯಿತು. ಅವಶ್ಯಕವಾಗಿ. ಆಗ ಹಂಗಂತ ಯೋಚನೆ ಮಾಡಿದ ತಕ್ಷಣ ಡೆಗ್ನಿ ಉತ್ತರಿಸುತ್ತಾಳೆ, ಅವಶ್ಯಕವಾಗಿ ಎಂದು ಡೆಗ್ನಿ ಹೇಳಿದಳು. ಆದರೆ ಅದಕ್ಕಿಂತ ಮೊದಲು ಅವಳು ನನ್ನನ್ನು ಕುರ್ಚಿಗೆ ಬೆನ್ನು ತಾಗಿಸಿ ಆರಾಮ್ ಕುಳಿತುಕೊಳ್ಳಬೇಕು, ಹಾಗೆ ಕುಳಿತುಕೊಂಡು ಓದಬೇಕು, ಹಾಗೆ ಆಲೋಚಿಸುತ್ತಿರಬೇಕು ಎಂಬ ಬಯಕೆ ನನಗೆ ಎಂದಾದರೊಮ್ಮೆ ಆಗುತ್ತದೆಯೇ ಎಂದು ಕೇಳಿದಳು. ಅಂದ್ರೆ ಆರಾಮಾಗಿ ಕುಳಿತುಕೋಬೇಕು, ಕುಳಿತುಕೊಂಡು ಆಲೋಚನೆ ಮಾಡ್ಬೇಕಾದ್ರು, ಓದ್ಬೇಕಾದ್ರೂ ಕೂಡ ಆರಾಮ ಸ್ಥಿತಿಯಲ್ಲಿ ಕುಳಿತು ನಮ್ಮೊಂದಿಗೆ ನಾವಿದ್ದು ಮಾಡ್ಬೇಕು ಅಂತ ಅನಿಸ್ತಿದ್ಯಾ ಅಂತ ಕೇಳಿದ್ಲು. ಆಗ ನಾನು ಹೌದು, ಅವಶ್ಯಕವಾಗಿ ಆಗುತ್ತಿದೆ ಎಂದು ನಾನು ಹೇಳಿದೆ. ಎಷ್ಟೋ ಸಲ ಹಲವು ಗಂಟೆಗಳ ಕಾಲ ಈ ದಿವಾನಿನ ಮೇಲೆ ಆರಾಮಾಗಿ ಕಾಲು ಚಾಚಿಕೊಂಡು ಕುಳಿತು ಆಲೋಚಿಸುವುದು, ಓದುವುದು ಹಾಗೂ ಭವಿಷ್ಯದ ಕುರಿತು ಯೋಜನೆಗಳನ್ನು ಮಾಡುತ್ತಿರುತ್ತೇನೆ. ಇನ್ನೆರಡು ಕೋಣೆಗಳು ಗ್ರಂಥಾಲಯ ಮತ್ತು ಕಿಚನ್ ಕೂಡ ಇದ್ದವು. ಇನ್ನುಳಿದ ಎರಡು ಕೋಣೆಗಳಂತೆಯೇ ಗ್ರಂಥಾಲಯವೂ ಕೂಡ ಅದೇ ಪ್ರೇಮ ಭಾವ, ಕಲಾಪೂರ್ಣ ಅಭಿರುಚಿಯಿಂದ ಸುಸಜ್ಜಿತವಾದಂತಹ ಕೋಣೆ ಆಗಿತ್ತು. ಕೋಣೆಯ ಎರಡು ಗೋಡೆಗಳು ಅಲಾರಾಂನಿಂದ ಸುಸಜ್ಜಿತಗೊಂಡಿದ್ದವು. ಅವುಗಳಲ್ಲಿ ಸುಂದರ ರಷ್ಯನ್ ಚರ್ಮದಿಂದ ಹೊದಿಸಿದ ಪುಸ್ತಕಗಳು ಕೂಡ ತುಂಬಿದ್ದವು. ಪುಸ್ತಕಗಳನ್ನು ನೋಡುವುದರಿಂದಲೇ ಅವುಗಳನ್ನು ಓದುವ ಮನಸ್ಸಾಗತೊಡಗಿತು. ಇಲ್ಲಿ ಕಿಚನ್ ಅವಶ್ಯವೇ ಇಲ್ಲವೆಂದು ನನಗೆ ಅನಿಸುತ್ತಿತ್ತು. ಆದರೆ ಇಲ್ಲಿ ಕಿಚನ್ ಪ್ರತಿಯೊಂದು ರೀತಿಯ ಆಧುನಿಕ ಸಾಮಾನು ಸರಂಜಾಮುಗಳನ್ನು ಕೂಡ ಇಟ್ಟಿದ್ರು. ಈಗಲೂ ತನಗೆ ಪಾರ್ಟಿಗಳಲ್ಲಿ ಸ್ನಾಕ್ಸ್ ಮಾಡುವುದೆಂದರೆ ಬಹಳ ಇಷ್ಟ ಎಂದು ಡೆಗ್ನಿ ಹೇಳಿದಳು. ಸೂಕ್ಷ್ಮ ಜಗತ್ತಿನಲ್ಲಿ ಬಂದ ಮೇಲೆ ವರ್ಷಾನುಗಟ್ಟಲೆ ಮನುಷ್ಯನ ಅಭ್ಯಾಸಗಳು ಹೋಗುವುದಿಲ್ಲ. ಇಲ್ಲಿ ಕಿಚನ್ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ಇಲ್ಲಿ ಕಿಚನ್ ಪ್ರತಿಯೊಂದು ರೀತಿಯ ಆಧುನಿಕ ಸಾಮಾನು ಸರಂಜಾಮುಗಳನ್ನು ಕೂಡ ಇಟ್ಟಿದ್ದಾರೆ. ಯಾಕೆ ಅಂತ ಅಂದಾಗ, ನನಗೆ ಪಾರ್ಟಿಗಳಲ್ಲಿ ಸ್ನಾಕ್ಸ್ ಮಾಡುವುದೆಂದರೆ ಬಹಳ ಇಷ್ಟ ಎಂದು ಡೆಗ್ನಿ ಹೇಳಿದಳು. ಅದಕ್ಕೋಸ್ಕರ ಅಂದ್ರೆ ಅವಳಲ್ಲಿ ಆ ಆಸೆ ಇದೆ, ನನಗೆ ಸ್ನಾಕ್ಸ್ ಮಾಡೋದು ಇಷ್ಟ ಅಂತ ಹೇಳಿ. ಅದಕ್ಕೋಸ್ಕರ ಆ ಅಡಿಗೆ ಕೋಣೆ ಸಿದ್ಧವಾಗಿದೆ. ಸೂಕ್ಷ್ಮ ಜಗತ್ತಿನಲ್ಲಿ ಬಂದ ಮೇಲೂ ವರ್ಷಾನುಗಟ್ಟಲೆ ಮನುಷ್ಯನ ಅಭ್ಯಾಸಗಳು ಹೋಗುವುದಿಲ್ಲ. ಮನುಷ್ಯನ ಅಭ್ಯಾಸಗಳ ಮೇಲೆ ಯಾಕೆ ಗಮನ ಇರಬೇಕು ಈ ಭೂಲೋಕದಲ್ಲಿ ಅಂದ್ರೆ, ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಅಷ್ಟು ಸುಲಭಕ್ಕೆ ಈ ಅಭ್ಯಾಸಗಳೆಲ್ಲ ನಾವು ಇದ್ದಕ್ಕಿದ್ದಂತೆ ಮರಿಲಿಕ್ಕೆ ಸಾಧ್ಯತೆನೇ ಇಲ್ಲ. ಅಲ್ಲದೆ ಸಂಪೂರ್ಣವಾಗಿ ಇವುಗಳನ್ನು ನಿರ್ಮೂಲನಗೊಳಿಸಲು ಅಥವಾ ಮರೆತು ಬಿಡಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಅದಕ್ಕೋಸ್ಕರ ಇಲ್ಲಿರುವಾಗ್ಲೇನೆ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಅಭ್ಯಾಸಗಳ ಮೇಲೆ ನಾವು ಹಿಡಿತ ಸಾಧಿಸ್ಬೇಕಾಗಿದೆ ಎಂದು ಆಚಾರ್ಯನು ಹೇಳಿದನು. ನನ್ನ ವಶದಲ್ಲಿದ್ದರೆ ನಾನಿಲ್ಲಿ ಬಹಳ ಹೊತ್ತಿನವರೆಗೆ ನಿಲ್ಲುತ್ತಿದ್ದೆ, ಆದರೆ ನಾನೀಗ ಹೊರಡಬೇಕಾಗಿದೆ ಎಂದು ಆಚಾರ್ಯನಿಗೆ ಅನ್ನಿಸತೊಡಗಿತು ಎಂದು ನನಗೆ ತಿಳಿಯಿತು. ಕೆಲವು ನಿಮಿಷಗಳವರೆಗೆ ಉದ್ಯಾನವನದಲ್ಲಿ ಸಮಯ ಕಳೆಯಬೇಕೆಂದು ನಾನು ಕೇವಲ ಇಚ್ಛೆಯನ್ನು ಪ್ರಕಟಗೊಳಿಸಿದ್ದೆ. ನಾನು ಆ ಉದ್ಯಾನವನ ಸುಂದರವಾದ ಉದ್ಯಾನವನ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಸಮಯ ಕಳೆಯಬೇಕು ಅನ್ನೋ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿದೆ. ಅಷ್ಟೇ. ಹೂವಿನ ಮಡಿಗಳಲ್ಲಿ ಹೂಗಳ ಸುಗಂಧವನ್ನು ಆಘ್ರಾಣಿಸುತ್ತಾ ನಡೆಯುವುದು ಬಹಳ ಆನಂದವನ್ನು ನೀಡಿತು. ಈ ಹೂಗಳ ಸುಗಂಧವು ಭೂಮಿಯ ಮೇಲಿನ ಹೂಗಳಂತೆಯೇ ಇದೆ ಎಂಬುದು ಕೂಡ ತಿಳಿಯಿತು. ಇನ್ನೂ ಹೆಚ್ಚು ಸುಸ್ಪಷ್ಟವಾಗಿತ್ತು. ನಾನು ಕೇವಲ ಒಂದೇ ರೀತಿಯ ಸುಗಂಧವನ್ನು ಗುರುತಿಸಬಲ್ಲೆನೆಂದು ಆಚಾರ್ಯನು ಹೇಳಿದನು. ಅದು ಒಂದು ವೇಳೆ ನಾನು ಅವುಗಳಿಂದ ಅಂಥದ್ದೇ ಸುಗಂಧವನ್ನು ಪಡೆಯಲು ಅಪೇಕ್ಷಿಸಿದರೆ ಮಾತ್ರ. ಉದಾಹರಣೆಗಾಗಿ, ನಾವು ಯಾವುದಾದರೂ ಒಂದು ಹೊಸ ಹೂವನ್ನು ನೋಡಿದರೆ ನಾನು ಅದರಿಂದ ಎಂಥ ಸುಗಂಧವನ್ನು ಪಡೆಯಲು ಬಯಸುವನೋ ಅಥವಾ ಕಲ್ಪನೆ ಮಾಡುವೆನೋ ಅಂಥದೇ ಸುಗಂಧವು ನನಗೆ ಬರುವುದು. ನಾನು ಯಾವ ರೀತಿಯ ವಾಸನೆಯನ್ನು ಗ್ರಹಿಸ್ಲಿಕ್ಕೆ ಇಚ್ಛಿಸ್ತೀನೋ ಅಂಥದೇ ಸುಗಂಧ ಬರುತ್ತದೆ, ಅಥವಾ ಕಲ್ಪನೆ ಮಾಡುವೆನೋ ಅಂಥದೇ ಸುಗಂಧ ನನಗೆ ಬರುವುದು. ಅದು ಅದರ ರೂಪಾಕೃತಿಯನ್ನ ನೋಡಿ ಎಂದು ಆಚಾರ್ಯನು ಹೇಳಿದನು. ವಾಸ್ತವವಾಗಿ ಈ ಹೂವಿನ ಸುಗಂಧವು ನನ್ನ ಕಲ್ಪನೆಗಿಂತಲೂ ಕೂಡ ಸ್ವಲ್ಪ ಭಿನ್ನವೇ ಆಗಿದ್ದಿರಬಹುದು. ಡೆಗ್ನಿ ನಮ್ಮನ್ನು ಗೇಟಿನವರೆಗೆ ಬಿಡಲು ಬಂದಳು. ಅಲ್ಲಿ ಅವಳಿಗೆ ನಾವು ವಿದಾಯ ಹೇಳಿದೆವು. ಈಗ
ಭೌತಿಕ ಶರೀರವನ್ನು ಸೇರುವ ಸಮಯವಾಗಿದ್ದರಿಂದ ಡೆಗ್ನಿಯನ್ನ ತೊರೆದು ಬರುವ ಸಮಯವಾಗಿತ್ತು. ಡೆಗ್ನಿ ಇವರನ್ನ ಕಳಿಸ್ಕೊಡ್ಲಿಕ್ಕೆ ಬಂದಳು. ನನಗೆ ಯಾವುದೇ ಅಡಚಣೆಗಳಿಲ್ಲದಿದ್ದರೆ ನಾನಿಲ್ಲಿ ಮತ್ತೊಮ್ಮೆ ಬರುವೆನೆಂದು ಹೇಳಿ ಅವಳಿಗೆ ಹೇಳಿ ಹೊರಟೆನು. ನಾವು ಅಕಾಡೆಮಿ ಭವನದ ಮೇಲೆ ತೇಲುತ್ತಾ ಬಂದೆವು. ನಾವು ಎಲ್ಲಿಂದ ಆರೋಹಣ ಆರಂಭಿಸಿದ್ದವೋ ಮತ್ತೆ ಅದೇ ಭೂಭಾಗದ ಮೇಲೆ ಇಳಿದೆವು. ಭವಿಷ್ಯದಲ್ಲಿ ಮತ್ತೆ ಇಲ್ಲಿ ತಲುಪಲು ಈ ವಿಚಾರ ರೂಪವನ್ನು ಹೊಂದುವುದಕ್ಕೋಸ್ಕರ ಮತ್ತೊಮ್ಮೆ ಈ ಭವನದ ರೂಪುರೇಖೆಯನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳು ಎಂದು ಆಚಾರ್ಯ ನನಗೆ ಆಣತಿ ಇತ್ತರು. ಮುಂದೆ ನಾನು ಶರೀರದಲ್ಲಿ ಮರಳುವ ಸಮಯವಾಗಿದೆ ಎಂದು ಆಚಾರ್ಯನು ನನಗೆ ನೆನಪಿಸಿದನು. ಯಾವುದನ್ನು ಮಾಡಿ ನಾವು ಇಲ್ಲಿಯವರೆಗೆ ತಲುಪಿದ್ದೆವೋ ನಮಗೆ ಮತ್ತೊಮ್ಮೆ ಅದನ್ನೇ ಮಾಡಬೇಕಾಗಿತ್ತು. ನನಗೇನು ಕಾಳಜಿ ಮಾಡಬೇಕಾದ ಅಗತ್ಯವಿರಲಿಲ್ಲ. ಕೇವಲ ನನ್ನ ಮನಸ್ಸಿನಲ್ಲಿ ನನ್ನ ಮನೆಯ ಹೊರಗಿನ ಲಾಂದ ವಿಚಾರ ರೂಪವನ್ನು ಸೃಷ್ಟಿಸಿ ಅವನು ಮೊದಲು ನನ್ನ ಕೈ ಹಿಡಿದುಕೊಳ್ಳುವಂತೆ ಈಗ ಹಿಡಿದುಕೊಂಡು ಈ ರೀತಿ ಹೇಳಿದನು. ಇದು ಕೇವಲ ನಿನಗೆ ಶಕ್ತಿ ಕೊಡುವುದಕ್ಕೆ ಮಾತ್ರ. ಅಂದ್ರೆ ಈ ಸೂಕ್ಷ್ಮಯಾನ ಬರ್ಲಿಕ್ಕೆ ಆ ಭಾರತೀಯ ಮಿತ್ರನ ಸಹಾಯದಿಂದ ಬಂದಿದ್ದು. ಅದಕ್ಕೋಸ್ಕರ ಕೈಯನ್ನ ಹಿಡಿದ ತಕ್ಷಣ ಅವನಿಗೆ ಆ ಶಕ್ತಿ ಹೋಯ್ತು. ಅದರಿಂದ ಸೂಕ್ಷ್ಮ ಲೋಕಯಾನವನ್ನು ಮುಗಿಸ್ಕೊಂಡು ಪುನಃ ಹಿಂತಿರುಗಿ ಬಂದಾಗ ಇದು ನಿನಗೆ ಶಕ್ತಿ ಕೊಡುವುದಕ್ಕೆ ಮಾತ್ರ ಮಾಡಿದ್ದು, ಆದ್ರೆ ಇನ್ನು ಮೇಲೆ ಇದರ ಅಗತ್ಯವಿಲ್ಲ. ನೀನು ಈ ಹಂತವನ್ನು ಇದನ್ನೆಲ್ಲ ನೋಡಿದ ಮೇಲೆ ನಾನು ಈ ಜೀವಿತದಲ್ಲಿ ಹೇಗಿರ್ಬೇಕು ಅನ್ನೋದು ನಿನಗೆ ಗೊತ್ತಾಗಿದೆ. ತಂತಾನೆ ನಿನ್ನಲ್ಲೇ ನೀನು ಈ ಶಕ್ತಿಯನ್ನ ವೃದ್ಧಿಸ್ಕೊಳ್ತಾ ಹೋಗ್ತಾ ಇದೀಯಾ. ಇನ್ನು ಮುಂದೆ ನನ್ನ ಶಕ್ತಿಯ ಅಗತ್ಯವಿರಲ್ಲ. ನಾನು ನನ್ನ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ನನ್ನನ್ನು ಏಕಾಗ್ರತೆಗೊಳಿಸಿಕೊಂಡೆ. ಹಾಗೆ ಮಾಡುತ್ತಿದ್ದಂತೆಯೇ ಸುತ್ತಲಿನ ವಸ್ತುಗಳೆಲ್ಲ ಮಸುಕಾದಂತೆ ಕಾಣತೊಡಗಿದವು. ವಾಸ್ತವವಾಗಿ ಗಾಳಿಯ ಅಡಚಣೆಯೂ ಇರಲಿಲ್ಲ. ಆದರೆ ಕಣ್ಣು ಮುಚ್ಚಿಕೊಂಡೆ. ಮನಸ್ಸಿನಲ್ಲೇ ನನ್ನ ಮನೆಯ ಉದ್ಯಾನ ರೂಪವನ್ನು ಕಲ್ಪಿಸಿಕೊಂಡೆ. ಕೆಲವೇ ಕ್ಷಣಗಳಲ್ಲಿ ಗತಿಯ ಅನುಭೂತಿಯು ಸ್ಥಗಿತವಾಯಿತು. ಕಣ್ಣು ತೆರೆದು ನೋಡಿದಾಗ ನಾನು ನನ್ನ ಮನೆಯ ಹೊರಗಿನ ಲಾನ್ನಲ್ಲಿ ನಿಂತಿದ್ದೆನು. ಜೊತೆಗೆ ಆಚಾರ್ಯನೂ ಇದ್ದನು. ಮನೆಯ ಮುಖ್ಯ ದ್ವಾರವು ಮುಚ್ಚಿತ್ತು. ಆದರೂ ನಾವು ತಕ್ಷಣವೇ ಒಳಗೆ ಪ್ರವೇಶಿಸಿದೆವು. ನನ್ನ ಮಾರ್ಗದಲ್ಲಿ ಮುಚ್ಚಿದ ಬಾಗಿಲು ಯಾವುದೇ ಅಡಚಣೆಯಾಗಲಿಲ್ಲ ಎಂಬುದರಿಂದ ಈ ಸಲ ನನಗೆ ಆಶ್ಚರ್ಯವೂ ಆಗಲಿಲ್ಲ. ಈ ಅದ್ಭುತ ಆಶ್ಚರ್ಯಕ್ಕೆ ನಾನು ಮುಗುಳ್ನಕ್ಕೆನು. ನಾವು ಮೇಲೆ ಹೋದೆವು. ಮತ್ತೆ ನನ್ನ ಬೆಡ್ರೂಮಿನ ಬಾಗಿಲಿನಿಂದ ಆರು ಪಾರಾಗಿ ಒಳಗೆ ಕೂಡ ಹೋದೆವು. ಕೆಲವು ಗಂಟೆಗಳ ಹಿಂದೆ ನಾನು ಇಲ್ಲಿಯೇ ಬಿಟ್ಟು ಹೋದ ನನ್ನ ಭೌತಿಕ ಶರೀರವು ಇನ್ನು ನಿದ್ರೆಯಲ್ಲಿ ಮಂಚದ ಮೇಲೆ ಮಲಗಿತ್ತು. ಯಾವುದೇ ವ್ಯಕ್ತಿಗೆ ನಿದ್ರೆಯಿಂದ ಏಳುವ ಮೊದಲು ಆಗುವಂತೆ ಈಗ ಅದು ಸ್ವಲ್ಪ ಅಲುಗಾಡತೊಡಗಿತು. ನೀನು ಬೇಗನೆ ಎಚ್ಚರಗೊಳ್ಳುವೆ ಮತ್ತು ನೀನು ಎದ್ದ ತಕ್ಷಣವೇ ಹಿಂದಿನ ರಾತ್ರಿಯ ಯಾತ್ರೆ ಹಾಗೂ ಅದರ ಸೂಕ್ಷ್ಮತೆಗಳನ್ನು ಲಿಪಿಬದ್ಧಗೊಳಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಅಂದ್ರೆ ಬರೆದಿಡ್ತಕ್ಕಂಥದ್ದು ಅಷ್ಟೇ ಅವಶ್ಯಕವಾಗಿದೆ ಎಂದು ಆಚಾರ್ಯರು ಹೇಳಿದರು. ಅವರು ನನ್ನ ತಲೆಯ ಮೇಲೆ ಕೈ ಇಟ್ಟನು. ಬಹುಶಃ ಈ ಎಲ್ಲ ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯ ಮಾಡಲು ನನ್ನ ಮಸ್ತಿಷ್ಕದ ಕೋಶಗಳ ಮೇಲೆ ತನ್ನ ಚಿತ್ತವನ್ನು ಕೇಂದ್ರೀಕರಿಸಿದನು. ಅಂದ್ರೆ ನಾನು ಯಾವುದನ್ನು ಮರಿಬಾರದು, ಸೂಕ್ಷ್ಮಯಾನದಲ್ಲಿ ನಡೆದಂತ ಘಟನೆಗಳನ್ನು ಅನ್ನೋ ಉದ್ದೇಶದಿಂದ ನನ್ನ ತಲೆಯ ಮೇಲೆ ಕೈ ಇಟ್ಟಾಗ ನನ್ನ ಮಸ್ತಿಷ್ಕದ ಕೋಶಗಳು ಅದನ್ನ ಅಬ್ಸರ್ವ್ ಮಾಡಿದ್ವು. ಅದಕ್ಕೋಸ್ಕರ ಅವನಿಗೆ ವಿದಾಯ ಹೇಳಿದ್ದು ಮತ್ತು ಅವನು ಹೋಗುವುದನ್ನು ನಾನು ನೋಡಿದ್ದು ನನಗೆ ನೆನಪಿಲ್ಲ. ಏಕೆಂದರೆ ಕೆಲವೇ ಕ್ಷಣಗಳಲ್ಲಿ ನನಗೆ ನನ್ನ ಶರೀರದೊಳಗೆ ಪ್ರವೇಶಿಸುವ ತೀವ್ರ ಇಚ್ಛೆಯ ಅನುಭವವಾಯಿತು. ಒಳಗಿಂದ ಏನೋ ಒಂದು ತಡೆದು ಜಾರುತ್ತಿರುವಂತೆ ಹಾಗೂ ಶರೀರದೊಳಗೆ ಪ್ರವೇಶಿಸಿದಂತೆ ಅನ್ನಿಸಿತು. ಇಂಥದೇ ಅನುಭವವು ನನಗೆ ಈ ಮೊದಲು ಆಗಿತ್ತು. ನಾನೀಗ ಸಂಪೂರ್ಣವಾಗಿ ಎಚ್ಚರಗೊಂಡಿದ್ದೆ ಅಂತ ಹೇಳೋದು. ಇದುವರೆಗೂ ಈ ಜ್ಞಾನವನ್ನು ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ಹಾಗೂ ಈ ಜ್ಞಾನವನ್ನು ಆಲಿಸಿದಂತ ತಮ್ಮೆಲ್ಲ ಆತ್ಮಬಂಧುಗಳಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್. ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂತ ಪರಮೋಚ್ಚ ಗುರುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಿದ್ದೇನೆ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್.